सब में एक प्राण त्यज के अभिमान त्यज के अभिमान हरि गान गाओ हरि गान गाओ हरि नाम प्यारा हरि नाम प्यारा सबका सहारा सबका सहारा हरि नाम जप के हरि नाम जप के सुख शांति पाओ सुख शांति पाओ सब है समान सब में एक प्राण त्यज के अभिमान हरि गान गाओ हरि नाम प्यारा सबका सहारा हरि नाम जप के सुख शांति पाओ हरि नाम जप के सुख शांति पाओ हरि नाम जप के सुख शांति पाओ हरि नाम जप के सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಆಚಾರ್ಯ ಗುರು ಅಮರ ದೇವೋ ಭವ. ನಮ್ಮೆಲ್ಲರ ಪರವಾಗಿ ಎಲ್ಲಾ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸಪ್ತ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಶ್ರೀ ಸತೀಶಣ್ಣನವರಿಗೆ ನಮಸ್ಕಾರಗಳು. ಸತೀಶಣ್ಣ, ವಿ ಆಲ್ ವೆಲ್ಕಮ್ ಯು ಫಾರ್ ಟುಡೇ ಸತ್ಸಂಗಣ. ನಮಸ್ಕಾರ, ಮುಂದುವರಿಸಿ. ಎಲ್ಲರಿಗೂ ಸೂಚನೆ, ನಿಮಗೆ ಪ್ರಶ್ನೆ ಇದ್ದಲ್ಲಿ ಚಾಟ್ ಮೂಲಕ ಟೈಪ್ ಮಾಡಿ ಪ್ರಶ್ನೆಯನ್ನು ತಿಳಿಸಬಹುದು, ಅಥವಾ ವಿಡಿಯೋ ಆನ್ ಮಾಡಿ ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಬಹುದು. ಇಲ್ಲದಿದ್ದರೆ ಹ್ಯಾಂಡ್ ರೈಸ್ ಅನ್ನೋ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಬಹುದು. ನಾವೀಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೇವೆ. ಇನ್ನೊಂದು ಪ್ರಶ್ನೆ ಬಂದಿದೆ ಚಾಟ್ನಲ್ಲಿ. Namaste Satishana. Last meeting you said Duryodhana was Adolf Hitler and Krishna was Kalki. Sir, what about other warriors like Karna? I want to know about Karna. If you want to know, you please come to Manavati and no, let us not publicize this in the social media. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ವಿಡಿಯೋ ಆನ್ ಮಾಡಿ ಹ್ಯಾಂಡ್ ರೈಸ್ ಮಾಡಿ, ಹ್ಯಾಂಡ್ ರೈಸ್ ಐಕಾನ್ನ ಕ್ಲಿಕ್ ಮಾಡಿ. ಕಮೆಂಟ್ಸ್ ಇಂದ
ಒಂದು ಪ್ರಶ್ನೆ ತಗೊಳ್ಳೋಣ. ತಗೋಪ್ಪ. ಅಣ್ಣ, ಇದು ಆನಂದ್ ಅವ್ರ ಎಪಿಸೋಡ್ ಅಲ್ಲಿ ಕಮೆಂಟ್ ಬಂದಿತ್ತು. ಹೌ ಟು ಟ್ರಸ್ಟ್ ದಿಸ್ ಇನ್ಫಾರ್ಮೇಶನ್, ನೀವೇನು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ, ಹೌ ಟು ಟ್ರಸ್ಟ್ ಅಂತ ಕಮೆಂಟ್ ಮಾಡಿದೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ನಾವು ಹೇಳಿ ಅವ್ರಿಗೆ ಅರ್ಥ ಮಾಡಕ್ಕಾಗಲ್ಲ. We believed in our Guru Amara and we have seen what all he was and how he was. And he has given this information which is reliable by the rishis which is given. So you have to trust. If one cannot trust, let them forget it. Our duty is to tell this is what is the information basing on the rishis trust. We believe in Sanatana Dharma, we follow it. So if one questions how can we trust Sanatana Dharma, what can we say? It was given by the rishis long ago. Likewise, this information is given by Guru Amara through the rishis is also from the Sanatana Dharma itself. To a certain extent, one has to have a trust in life, both on spiritual plane and material plane. If there is no trust, they cannot move on. Let them go inside, question themselves whether this information is trustful or not. Then they will know the truth about it. It is not a material thing, going to a bakery, buying a loaf of bread. This has to be understood through their hridaya, not by their intellect or buddhi, because that will become illusion or Brahma. From your hridaya, if you try to understand, then they can trust it. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಅಣ್ಣ. ಸತೀಶ್ ಅಣ್ಣ, ಕಾಶಿಗೆ ಹೋದಾಗ ಗಾಯದಲ್ಲಿ ಪಿತೃ ಕಾರ್ಯ ಪಿಂಡ ಪ್ರದಾನ ಮಾಡಿದೆ. ಅದರ ಮೇಲೆ ಮತ್ತೆ ಮನೆಯಲ್ಲಿ ಪಕ್ಷ ಮಾಡಬೇಕಾ ಬೇಡವಾ ತಿಳಿಸಿ. ಎಲ್ಲ ಬೇಕಾಗಿಲ್ಲ, ಒಂದ್ ಕಡೆ ಮಾಡಿದ್ರೆ ಸಾಕು. ಇಟ್ ವಿಲ್ ಗೋ ಅಂಡ್ ರೀಚ್ ದಮ್. ಓಕೆ, ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಸಾಕು. ಧನ್ಯವಾದಗಳು. ಮತ್ತೊಂದು ಪ್ರಶ್ನೆ. ಕ್ಯಾನ್ ವಿ ಕೀಪ್ 2 inch ದತ್ತಾತ್ರೇಯ within brackets Brahma Vishnu Maheshwara Swami idol in our puja room? Depends on individual faith and belief. One cannot comment on this. ಅವ್ರವ್ರ ಇಷ್ಟ ದೇವತೆಗಳು ಇಟ್ಕೋಬೇಕಂದ್ರೆ ಇಟ್ಕೋಬಹುದು, ಏನ್ ತೊಂದ್ರೆ ಇಲ್ಲ. ಬಟ್ ಐಡಲ್ ಬಂದ್ಬಿಟ್ಟು ಇಟ್ಸ್ ನಾಟ್ ಬಿ ಮೋರ್ ದನ್ ದ ಥಂಬ್ ಸೈಜ್ ಹೈಟ್ ಮೇಲೆ ಇದ್ರೆ ದೆನ್ ಅದಕ್ಕೆ ಷೋಡಶೋಪರ ಅದಕ್ಕೆ ವಿಧಿ ವಿಧಾನ ಇದೆ, ಆ ತರ ಎಲ್ಲ ಅದನ್ನ ಆಚರಿಸಬೇಕು. ಸೊ ದೇರ್ ಆರ್ ಸರ್ಟನ್ ಕಂಡೀಷನ್ಸ್ ಐಡಲ್ ವರ್ಷಕ್ಕೆ. ಅದನ್ನ ಅವ್ರು ಮಾಡ್ತಾರ ತಿಳ್ಕೊಂಡು ಆಮೇಲೆ ಐಡಲ್ ಇಟ್ಕೋಬೇಕು. ಧನ್ಯವಾದಗಳು. ಚಾಟ್ ನಲ್ಲಿ ಒಂದು ಪ್ರಶ್ನೆ ಬಂದಿದೆ. ಸರ್ ನಮಸ್ತೆ, ಕ್ಯಾನ್ ಯು ಪ್ಲೀಸ್ ಟೆಲ್ ದ ಬೆನಿಫಿಟ್ಸ್ ಆಫ್ ಟೇಕಿಂಗ್ ಸಾಲ್ಟ್ ವಾಟರ್ ಬಾತ್? It is not given as a general this one. ಯಾವಾಗ್ಲೂ ಒಂದ್ಸತಿ ಅದು ತಗೊಂಡ್ರೆ ಅದು ಮೈಗೆ ಒಳ್ಳೇದು ಅಷ್ಟೇ, ಬೇರೆ ಏನಿಲ್ಲ. ನಾಟ್ ರೆಗ್ಯುಲರ್ಲಿ. It is not prescribed anywhere. You have to take every day salt water bath. ಧನ್ಯವಾದಗಳು ಅಣ್ಣ. ಚಾಟ್ ನಲ್ಲಿ ಮತ್ತೊಂದು ಪ್ರಶ್ನೆ ಬಂದಿದೆ. ಡ್ಯೂರಿಂಗ್ ವುಮೆನ್ಸ್ ಮಂತ್ಲಿ ಸೈಕಲ್ ಒನ್ ಶುಡ್ ನಾಟ್ ಟಚ್ ದೆಮ್ ಅಂಡ್ ಶುಡ್ ನಾಟ್ ಈಟ್ ವಾಟ್ ದೇ ಕುಕ್. ಪ್ರಶ್ನೆ. ಅದು for certain reasons it is made like that. ಅದಕ್ಕೆ ಅವ್ರನ್ನ ಟಚ್ ಮಾಡಬಾರ್ದು, ಅವ್ರನ್ನ ಕುಕ್ ಮಾಡೋದ್ ತಗೋಬಾರ್ದು ಅಂತ ಆ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು. when they come to that state, they'll be asked to sit behind the house. ಒಂದ್ ಜಾಗದಲ್ಲಿ ಅವ್ರಿಗೂ ಅಂತ ಒಂದು ಜಾಗ ಇತ್ತು, ಅಲ್ಲಿ ಕೂತ್ಕೊಂಡು ಅವ್ರು ಇರ್ತಾ ಇದ್ರು ಆ ಒಂದು 5 days. ಈ ಕಾಲದಲ್ಲಿ ಎಲ್ಲಿ, ಈ ಕಾಲದಲ್ಲಿ we don't know which woman is having what. They move freely because of the ಈಗಿರೋ ಒಂದು ಸೋಷಿಯಲ್
reforms, so social way of life ನಲ್ಲಿ we cannot restrict all those things. There are certain reasons. ನೋತಿಗೆ ಬರಲಿ ಅಲ್ಲಿ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡೋಣ ಏನಕ್ಕೆ ಆ ತರ ಅಂತ. ಇಟ್ ಇಸ್ ಎ ವೆರಿ ಬಿಗ್ ಟಾಪಿಕ್ ಇಟ್ ಇಸ್. ಧನ್ಯವಾದಗಳು ಅಣ್ಣ. ಕಮೆಂಟ್ಸ್ ಅಲ್ಲಿ ಪ್ರಶ್ನೆ ಅಣ್ಣ, ಋಣ ಮತ್ತೆ ಕರ್ಮ ಇದರ ವ್ಯತ್ಯಾಸ ಕೇಳ್ತಾ ಇದಾರಣ್ಣ. ಕರ್ಮ ಅನ್ನೋದು ನಿಮ್ಮ ಒಂದು ಆಕ್ಷನ್, ಬಾಡಿ ಮೈಂಡ್ ಇಂಟೆಲೆಕ್ಟ್ ನೀವು ಮಾಡೋದು, ವೆರಿ ಗುಡ್ ಆರ್ ಬ್ಯಾಡ್. ಋಣ ಬಂದ್ಬಿಟ್ಟು ಇವಾಗ ನೀವ್ ಹತ್ರ ಯಾರಾದ್ರೂ ಸಾಲ ಇಸ್ಕೊಳ್ತೀರಾ, ಅದು ಋಣ ಬಂದ್ ಆಗ್ತಿರ. ನೀವು ಈ ಜನ್ಮದಲ್ಲಿ ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ಜನ್ಮದಲ್ಲಿ ನೀವು ಅದನ್ನ ಕೊಡ್ಬೇಕು, ಇಲ್ಲ ಇನ್ನೊಂದು ತರ ತಗೋಬಹುದು. ನೀವು ಅವ್ರಿಗೆ ಕೊಡುವಾಗ ಅವ್ರು ನಿಮ್ಮ ಹತ್ರ ಈಸ್ಕೊಂಡಿರ್ಬೋದು ಹೋದ್ ಜನ್ಮದಲ್ಲಿ, ಅದನ್ನ ನೀವು ತೀರ್ಸಕ್ಕೆ ಈ ಸತಿ ಕೊಡ್ತೀರಾ. ಸಿಂಪಲ್ ಎಕ್ಸಾಂಪಲ್ ಋಣ ಅನ್ನೋದಕ್ಕೆ. Karma is different. Karma is your own actions, what you do through body, mind, and intellect. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ, ಮುಕ್ತಿ ಮತ್ತೆ ಮೋಕ್ಷ ಇದರ ವ್ಯತ್ಯಾಸ ಕೇಳ್ತಾ ಇದಾರಣ್ಣ. ವ್ಯತ್ಯಾಸ ಯಾವುದಿಲ್ಲ, ಎರಡು ಒಂದೇ. ಬೋತ್ ಆರ್ ಸೇಮ್. ಓಕೆ, ಧನ್ಯವಾದಗಳು ಅಣ್ಣ. ಚಾಟ್ ನಲ್ಲಿ ಮತ್ತೊಂದು ಪ್ರಶ್ನೆ ಬಂದಿದೆ. ಇನ್ ಅವರ್ ಹೋಮ್ ವಿ ಡೂ ಮಹಾಲಯ ಅಮಾವಾಸ ಬೈ ಕೀಪಿಂಗ್ ಕ್ಲೋತ್ ಆನ್ ದೇರ್ ಫೇವರೆಟ್ ಫುಡ್ಸ್. We won't do Pinda Pradana by the river side. Is it okay? Depends how your family have been following. You please go by that. Every family, they have got their own ancestral way of doing this Shraddha, Pinda Pradana, and this Pitru Paksha time. So let them follow it. Nothing is forced on them. If they are satisfied with what they are doing, let them go ahead with it. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಿ, ಹ್ಯಾಂಡ್ ರೈಸ್ ಐಕಾನ್ನ ಯೂಸ್ ಮಾಡಿ. ಚಾಟ್ ನಲ್ಲಿ ಒಂದು ಪ್ರಶ್ನೆ ಬಂದಿದೆ. ನಮಸ್ಕಾರ ಅಣ್ಣ, ಹುಟ್ಟು ಮತ್ತೆ ಸಾವಿನ ಅರ್ಥ ತಿಳಿಸಿ. ಇದಕ್ಕೆ ಅರ್ಥ ಏನು? ನೀವು ಮಾಡಿದ ಕರ್ಮಗಳು ಪೂರ್ವ ಜನ್ಮದಲ್ಲಿ ನೀವು ಬಂದು ಹುಟ್ಟುತ್ತೀರಾ, ಆ ಕರ್ಮ ಕಳ್ಕೊಳಕ್ಕೆ ನೀವು ಈ ಜೀವನ ತಗೊಳ್ತೀರಾ. ಆ ಕರ್ಮ ಕಳೆದ ಮೇಲೆ ನೀವು ದೇಹ ಬಿಡ್ತೀರಾ, ಅಂಡ್ ಯು ಗೋ ಟು ಯಮಲೋಕ, ಅಂಡ್ ದೇರ್ ಯು ಗೆಟ್ ಇನ್ ಟು ಆಲ್ ದಿಸ್ ಯೂಶುವಲ್. ಅದು ಗೊತ್ತಿದೆ ಅವ್ರಿಗೆ. ಲೆಟ್ ದೆಮ್ ಗೋ ಟು ಡಿಸೆಂಟ್ ಆಫ್ ಆತ್ಮ ಅಂಡ್ ಅಸೆಂಟ್ ಆಫ್ ಆತ್ಮ, ಅದ್ನಲ್ಲಿ ಎಲ್ಲ ಅವ್ರಿಗೆ ಅರ್ಥ ಆಗ್ತದೆ. ವೆಬ್ಸೈಟ್ ನಲ್ಲಿ ನೋಡಿ ಅಂತ ಹೇಳಿ. Then again you come back to the earth or born here. This is the cycle you are caught between birth and death. If you want to get away from this, you should have a guru. Get a guru, get the spiritual sadhana from him, the knowledge how to go back to your original loka, Parabrahma Loka. ಧನ್ಯವಾದಗಳು. ಕಮೆಂಟ್ಸ್ ಅಲ್ಲಿ ಮತ್ತೊಂದು ಪ್ರಶ್ನೆ. ಸತೀಶ್ ಅಣ್ಣ, ಹೌ ಸೈಲೆನ್ಸ್ ಹೆಲ್ಪ್ ಇನ್ ಸ್ಪಿರಿಚುವಲ್ ಗ್ರೋತ್? Silence is the best way. It is the best method. The more you are silent, the more spiritually you grow. You become humble, and you can observe things moving around you. It gives you Atma Bala, Manobala. And to be very frank, the 8 years I spent with my Guru Amara, 80% was in silence only. We used to sit before him hours together. That's all. Complete silence it was. ಧನ್ಯವಾದಗಳು. ಮತ್ತೊಂದು ಪ್ರಶ್ನೆ.
Why some yogis still live on earth from so many yugas? What they find in every yuga? Yogis, it is their individual choice. We can't have any general this one for it. Each yogi has got his own desire. As per that, he lives for yugas, for manvantras and all those things. It is their individual choices. We cannot interfere and give a reason for it. For ಧನ್ಯವಾದಗಳು example, ಅಣ್ಣ. in Amaravani, the awakening of an yogi, let this person read that story, then he will come to know why that yogi was in tapas for 5,000 years. ಧನ್ಯವಾದಗಳು ಅಣ್ಣ. ಶಶಿಕುಮಾರ್ ಅಣ್ಣ, ಪ್ರಶ್ನೆ ಇದ್ರೆ ಕೇಳಿ ಅಣ್ಣ. ಅನ್ಮ್ಯೂಟ್ ಮಾಡಿ ಅಣ್ಣ. ಅನ್ಮ್ಯೂಟ್ ಮಾಡಿಲ್ಲ. ಶಶಿಕುಮಾರ್ ಅಣ್ಣ, ಅನ್ಮ್ಯೂಟ್ ಮಾಡಿ. ನಮಸ್ಕಾರ ಅಣ್ಣ. ನಮಸ್ಕಾರ ನಮಸ್ಕಾರ ಮಾಡಿದೆ. ಅಮ್ಮ. ಹೇಳಿ. ಕೋವಿಡ್ ಬಂದು ಚಾರಧಾಮ್ ತುಂಬಾ ಚೆನ್ನಾಗಿತ್ತು. ಎಲ್ಲಾ ದರ್ಶನ ಅಲ್ಟಿಮೇಟ್ ಒಳ್ಳೇದಪ್ಪ. ಬಂದು ಅಲ್ಟಿಮೇಟ್ ಅಣ್ಣ. ಗುರುಗಳ ಆಶೀರ್ವಾದದಿಂದ ಆ ದೇವಸ್ಥಾನದಲ್ಲಿ ಯಾರು ಇಲ್ಲದಾಗ ನಮ್ಗಳಿಗೆ ದರ್ಶನ ಹಂಗಾಗೋಯ್ತು ಅಣ್ಣ. ದೇವರ ಒಳ್ಳೇದಪ್ಪ, ಒಳ್ಳೇದು. ಒಂದ್ 3-4 ನಿಮಿಷ ಅಂದ್ರೂ ಕಡಿಮೆನೆ ಅನ್ಬೋದಣ್ಣ. ಅಷ್ಟಷ್ಟು ತುಂಬಾ ಚೆನ್ನಾಗಿ ಕೇದಾರ್ನಾಥಲ್ಲಿ ತಲೆ ಮಡಗ್ ನಾನೇ ಅಭಿಷೇಕ ಮಾಡಿ ಲಿಂಗ ಮುಟ್ಟಿ ಮತ್ತೆ ನಮ್ಮ ಮಣಿ ಹಾರ ಏನ್ ಹಾಕೊಂಡಿದೀವಿ ಅದು ಮಡಗಿ ಅದ್ರ ಮೇಲೂ ಅಭಿಷೇಕ ಮಾಡ್ದವಣ್ಣ. ತುಂಬಾ ಆನಂದ ಆಯ್ತು. ಹೋದ್ಸಲ ಹೋದಕ್ಕಿಂತ ಈ ಸಲ ಅಂತೂ ತುಂಬಾ ಅಲ್ಟಿಮೇಟ್ ಆಗಿ ದರ್ಶನ ಆಯ್ತು. ಎಲ್ಲ ತುಂಬಾ ಚೆನ್ನಾಗೈತಣ್ಣ, ಎಲ್ಲ ಗುರುಗಳ ಆಶೀರ್ವಾದದಿಂದ. ಹೌದಪ್ಪ, ಎಲ್ಲ ನಿಮ್ ನಂಬಿಕೆ. ಆಮೇಲೆ ಸ್ವಲ್ಪ ಯಮುನೋತ್ರಿನಲ್ಲಿ ಸ್ವಲ್ಪ ಕಷ್ಟ ಆಗಿತ್ತು. ಆಮೇಲೆ ಅದನ್ನು ಓಪನ್ ಆಯ್ತು. 2 ತಿಂಗಳಿಂದ ಓಪನ್ ಆಗಿರ್ಲಿಲ್ಲ. ನಾನು ಗುರುಗಳಿಗೆ ಕೇಳ್ತಿದ್ದೆ, ದೂರ ಬಂದು ವಾಪಸ್ ಹೊಂಟಿದ್ದೀನ ಅಂತ. ಹಂಗೂ ಹರಿದ್ವಾರ್ಗೆ ವಾಪಸ್ ಬಂದ್ಬಿಟ್ಟಿದ್ದಣ್ಣ, ಕ್ಯಾನ್ಸಲ್ ಆಗೋಯ್ತು ಅಂತ. ಮತ್ತೆ ಅಲ್ಲಿಂದ ಒಂದು ಫೋನ್ ನಂಬರ್ ಕೊಟ್ಟಿದ್ದೆ ಯಾರಿಗೋ, ಅವ್ರು ಮಾಡಿದ್ರು. ಮತ್ತೆ ಬೈಕ್ ತಗೊಂಡೋದಣ್ಣ, ಹೋಗಿ ದರ್ಶನ ಮಾಡೋದು. ತುಂಬಾ ಸಂತೋಷ ಆಯ್ತು. ಯಾರು ಇರ್ಲಿಲ್ಲ ದೇವಸ್ಥಾನದಲ್ಲಿ, ನಾನು ನನ್ನ ಮಗ ಇನ್ನೊಬ್ರು ಅಷ್ಟೇ ದೇವಸ್ಥಾನದಲ್ಲಿ. ಪೂರಾ ದೇವಸ್ಥಾನದಲ್ಲಿ ಗುರುಗಳ ಆಶೀರ್ವಾದ ತುಂಬಾ ಚೆನ್ನಾಗಾಯ್ತು. ಆಮೇಲೆ ಜಾಗೇಶ್ವರ ಧಾಮ್ಗೆ ಹೋಗಿದ್ದೆ. ನೀಮ್ ಕರೋಲಿ ಸಿಕ್ಕಿದ್ರು, ಜಾಗೇಶ್ವರ ಧಾಮ ಎಲ್ಲ ತುಂಬಾ ಚೆನ್ನಾಗಿತ್ತು ಅಣ್ಣ. ಆ ಜಾಗ ಎಲ್ಲ ಒಳ್ಳೇದಪ್ಪ. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಮತ್ತೆ ದರ್ಶನ ಮಾತ್ರ ಎಲ್ಲೋ ಮಾಮೂಲಿ ದೇವಸ್ಥಾನಕ್ಕೆ ಹೋಗಿ ಕಣ್ಣು ಮುಂದೆ ನಿಂತಿರ್ತೀವಲ್ಲ ಆ ಮಟ್ಟಿಗೆ ಆಯ್ತಣ್ಣ. ಬದ್ರಿನಾಥ್ ಅಲ್ಲಿ, ಕೇದಾರ್ನಾಥ್ ಅಲ್ಲಿ ಎಲ್ಲ ತುಂಬಾ ಚೆನ್ನಾಗೈತೆ. ಗುರುಗಳ ಆಶೀರ್ವಾದದಿಂದ ಅಷ್ಟೇ ಅನುಕೂಲ ಆಯ್ತು ಅಣ್ಣ. ಸಿಕ್ಕಿಸ್ಕೊಂಡು ಭಾನುವಾರ ಬಂದವಣ್ಣ. ಒಳ್ಳೇದಪ್ಪ. ನಮಸ್ಕಾರ. ನಮಸ್ಕಾರ ಅಣ್ಣ. ನಮಸ್ಕಾರ. ತುಂಬಾ ಸಂತೋಷ ಆಯ್ತಣ್ಣ. ನಮಸ್ತೆ. ಗುರುಗಳ ಆಶೀರ್ವಾದ ಎಲ್ಲಾ ಕಡೆನೂ ಐತಿ ಅಂತ ನಾವು ತಿಳ್ಕೊಂಡೋಣ. ಒಳ್ಳೇದಪ್ಪ. ಆಗ್ಲಿ ಅಣ್ಣ. ನಮಸ್ಕಾರ. ತುಂಬಾ ಕೃಷ್ಣ ಅರ್ಪಣ. ಕೃಷ್ಣ ಅರ್ಪಣ. ಧನ್ಯವಾದಗಳು ಅಣ್ಣ. ಚಾಟ್ ನಲ್ಲಿ ಒಂದು ಪ್ರಶ್ನೆ ಬಂದಿದೆ. ನಮಸ್ತೆ ಅಣ್ಣ, ಮನುಷ್ಯನ ಜನ್ಮದಲ್ಲಿ ಹುಟ್ಟಿರೋ ನಾವೆಲ್ಲ ಮುಂದಿನ ಜನ್ಮಕ್ಕೆ ಬರಬಾರದು ಅಂದರೆ ಏನು ಮಾಡಬೇಕು? ದಯವಿಟ್ಟು ತಿಳಿಸಿ ಅಣ್ಣ. ಸಿಂಪಲ್. ಏನು ಮಾಡ್ಬೇಕಂದ್ರೆ, ಒಂದು ಒಳ್ಳೆ ಗುರುನ ಆಯ್ಕೆ ಮಾಡ್ಕೋಬೇಕು. ಅವ್ರ ಮೇಲೆ ನಂಬಿಕೆ ಇಡಬೇಕು ಪರಿಪೂರ್ಣವಾಗಿ. ಅವ್ರು ಹೇಳ್ಕೊಡೋ ಒಂದು ಸಾಧನೆಯನ್ನು ನಿಷ್ಠೆಯಿಂದ, ಭಕ್ತಿ ಶ್ರದ್ಧೆಯಿಂದ ಅದನ್ನ ಆಚರಿಸಿದ್ರೆ ಅವ್ರಿಗೆ ಮೋಕ್ಷ ಸಿಗ್ತದೆ. ಅವ್ರಿಗೆ ತಿಳ್ಕೊಳಕ್ಕಾಗ್ತದೆ, ನಾನು ಇಲ್ಲಿಲ್ಲ, ನಾನು ಒರಿಜಿನಲ್ ಮನೆ ಪರಬ್ರಹ್ಮ ಲೋಕ, ಅಲ್ಲಿಗೆ ಹೋಗ್ಬೇಕು ಅಂತ ದಾರಿ ಹುಡ್ಕೊಂಡು ಅವ್ರು ವಾಪಸ್ ಹೋಗ್ತಾರೆ. ಇದನ್ನ ಅವನು ಮಾಡ್ಕೋಬೇಕು ಈ ಜನ್ಮದಲ್ಲೇ. ಧನ್ಯವಾದಗಳು ಅಣ್ಣ. ಚಾಟ್ ನಲ್ಲಿ ಒಂದು ಇಮೇಜ್ ಕಳಿಸಿದ್ದಾರೆ. ಸರ್, ರೀಸೆಂಟ್ಲಿ 4 ವರ್ಷದ ಮುಂಚೆ ಹನುಮಾನ್ ವಾಸ್ ಗಿವೆನ್ ಅ ಪಬ್ಲಿಕ್ ಸೇಯಿಂಗ್ ಇಟ್ಸ್ ಒರಿಜಿನಲ್ ಫೋಟೋ. Is it true or is it a virtual photo in social media? We cannot comment on all those things. I have not seen that photo. Nowadays, social media, so many things are coming. Some are true, some are not true. So it is very difficult to differentiate.
the originality and the truthfulness of it. ಧನ್ಯವಾದಗಳು ಅಣ್ಣ. ವಿಷ್ಣು ಅಣ್ಣ, ನೀವು ಸತೀಶ್ ಅಣ್ಣ ಅವ್ರನ್ನ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ, ಆ ಫೋಟೋನ ಶೇರ್ ಮಾಡಿ ಅವ್ರ ಹತ್ರ ಕೇಳಿ. ಮತ್ತೊಂದು ಪ್ರಶ್ನೆ ಬಂದಿದೆ. ಅಣ್ಣ, ಡು ಯು ಹ್ಯಾವ್ ಎನಿ ಸಜೆಷನ್ಸ್ ಫಾರ್ ಪೀಪಲ್ ಹೂ ಆರ್ ಡೂಯಿಂಗ್ ಅಮರ ಧ್ಯಾನ? ಐ ಆಮ್ ಈಗರ್ಲಿ ವೇಟಿಂಗ್ ಫಾರ್ ದಿಸ್, ಫಾರ್ ಹಿಸ್ ಬ್ಲೆಸ್ಸಿಂಗ್ಸ್ ಅಂಡ್ ಅನುಗ್ರಹ. It depends on your sadhana. If you truly, sincerely from your heart, if you do Amara Dhyana, Shraddha, Bhakti, Ekagrata, he will contact you. It's all your own, it's in your hands. It can be a day or 2 days, 1 week, 2 weeks, 3 weeks, 4 weeks, 1 month, 6 months, 1 year. It all depends on your sadhana from your hridaya, how much you have believed him and how much ನಿಷ್ಠೆಯಿಂದ ಅವ್ರನ್ನ ಧ್ಯಾನ ಮಾಡ್ತೀರಾ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಿ, ಹ್ಯಾಂಡ್ ರೈಸ್ ಆಪ್ಷನ್ನ ಕ್ಲಿಕ್ ಮಾಡಿ. ಆಶಾ ಅಕ್ಕ, ನಿಮ್ಗೇನೋ ಪ್ರಶ್ನೆ ಇದೆಯಾ? ಆಶಾ ಅಕ್ಕ, ನಿಮ್ಗೇನೋ ಪ್ರಶ್ನೆ ಇದೆಯಾ? ಇಲ್ಲ. ಪ್ರಶಾಂತ್ ಎಸ್ ಅಣ್ಣ. ಅವ್ರ ಸ್ಕ್ರೀನ್ ಅಲ್ಲಿ ಇದ್ದಾರೆ. ಹಾ, ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಅಣ್ಣ, ಇಸ್ ಇಟ್ ಓಕೆ ಫಾರ್ ಬೈಯಿಂಗ್ ಎನಿ ಸ್ಪಿರಿಚುವಲ್ ಮಾಲಾ ಟು ವೇರ್, ಆರ್ ಎನಿ ಗುರು ಹ್ಯಾಸ್ ಟು ಗಿಫ್ಟ್ ದೆನ್ ಓನ್ಲಿ ವಿ ಹ್ಯಾವ್ ಟು ವೇರ್? ಪ್ಲೀಸ್ ಕ್ಲಾರಿಫೈ. ನೋಡಿ, ಮಾಲಾ ಅನ್ನೋದು to a person who is in the primary and middle school, it is necessary. Those who are having diksha from a guru, ಅವ್ರಿಗೆ ಬೇಕಾಗಿಲ್ಲ, because the guru knows what has to be given to him. In case the guru gives the mala, then you can accept it from him. Rudraksha represents Ishvara. Tulsi represents Sri Krishna and Radhe. Karangamale represents Subramanya. Spatika represents Ishvara. So like this, it depends on each one's individual taste and the divinity they do the aradhya. But a person who is aspiring for a moksha, no mala is required. And it all depends on the sadhana which he has desired to do. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ಅಣ್ಣ, ಇಸ್ ಇಟ್ ಎನಿವೇ ಪಾಸಿಬಲ್ ಟು ನೋ ದ ಪಾಸ್ಟ್ ಬರ್ತ್? ಹೂ ಆಮ್ ಐ? If you have a very good astrologer, the fifth house from your lagna, ಅದನ್ನ ತಕೊಂಡು ಲಗ್ನವಾಗಿ ಕ್ಯಾಸ್ಟ್ ಮಾಡಿದ್ರೆ, you will get your previous birth horoscope. From there, he will tell you what was your last birth. And from lagna, if you take 9th house and cast that horoscope, you will know your future birth, what you will be. ಧನ್ಯವಾದಗಳು ಅಣ್ಣ. ಚಾಟ್ನಲ್ಲಿ ಮತ್ತೊಂದು ಪ್ರಶ್ನೆ ಬಂದಿದೆ. ಅಣ್ಣ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಇರುವ ನಾವು ಮೋಕ್ಷವನ್ನು ಪಡೆಯಬೇಕು ಅನ್ನೋದು ಕೊನೆಯ ಸಾಧನೆ. ಆದರೆ ಮದುವೆ ಆಗಬೇಕಾ? ಮದುವೆ ಜೀವನ ಸಾಂಸಾರಿಕ ಜೀವನದಲ್ಲಿ ಮುಳುಗಿದರೆ ಮತ್ತೆ ಆಧ್ಯಾತ್ಮಿಕ ಮಾರ್ಗದ ಕಡೆ ಮನಸ್ಸು ಸೆಳೆಯುತ್ತಾ? ಅಣ್ಣ, ಜಾಸ್ತಿ ಕರ್ಮ ನಮ್ಮಿಂದ ಆಗುತ್ತೆ ಅನ್ನೋ ಭಯ, ಇದರ ಬಗ್ಗೆ ತಿಳಿಸಿ ಅಣ್ಣ. ಆ ಭಯವನ್ನು ಬಿಟ್ಟಾಗ್ಬಿಡ್ಬೇಕು, ಮದುವೆ ಮಾಡ್ಕೋಬೇಕು. ಮದುವೆನಿಂದ ನಿಮ್ಮೊಂದು 50% ಕರ್ಮ ಕಳೆದೋಗ್ಬಿಡ್ತದೆ. ಆವಾಗ ಸ್ಪಿರಿಚುವಲ್ ಸಾಧನೆಗೆ ನಿಮ್ಗೆ ಅನುಕೂಲ ಆಗ್ತದೆ. ನಿಮ್ಗೆ ಮೋಕ್ಷಕ್ಕೆ ದಾರಿ ಬರ್ತದೆ. ಇಲ್ಲ ಅಂದ್ರೆ
ನೀವು ನೆಕ್ಸ್ಟ್ ಜನ್ಮದಲ್ಲಿ ತಿರ್ಗಾ ಹುಟ್ಟಿ ತಿರ್ಗಾ ಮದ್ವೆ ಆಗ್ಬೇಕು. ಸೊ ಈ ಜನ್ಮದಲ್ಲೇ ಆ ಭಯವನ್ನು ಬಿಟ್ಬಿಟ್ಟು ಮದ್ವೆ ಆಗಿದ್ದು ಅದರಲ್ಲಿ ಸ್ಪಿರಿಚುವಲ್ ಸಾಧನೆ ಮಾಡಿದ್ರೆ ನಮ್ಗೆ ಮೋಕ್ಷ ಈಸಿ. ಧನ್ಯವಾದಗಳು ಅಣ್ಣ. ಕಮೆಂಟ್ ಇಂದ ಒಂದು ಪ್ರಶ್ನೆ. ಸತೀಶ್ ಅಣ್ಣ, ನೌ ಅ ಡೇಸ್ ಮ್ಯಾರೇಜಸ್ ಆರ್ ಬಿಕಮ್ ಲಕ್ಸುರಿ ಥಿಂಗ್ಸ್ ಫಾರ್ ಸಮ್ ಪೀಪಲ್. ಇನ್ ಓಲ್ಡನ್ ಡೇಸ್, ವಾಟ್ ಆರ್ ದ ರಿಚುವಲ್ಸ್ ಇನ್ಕ್ಲೂಡೆಡ್ ಇನ್ ಮ್ಯಾರೇಜ್? ಇದು ಬಂದ್ಬಿಟ್ಟು ಇದು ಏನಾಗಿದೆ ಅಂದ್ರೆ, ಓಲ್ಡನ್ ಡೇಸ್ ದೇರ್ ವಾಸ್ ಎ ಸರ್ಟನ್ way of conducting the marriage. It is not marriage, it was Kanyadana. So the Nalaku Varnas, they had a different type of marriages: Brahmana, Kshatriya, Sudra, and Vaishya. ಈಗ ಬಂದ ಮೇಲೆ, because of the social way of living, it has completely changed. ಒಬ್ರೊಬ್ರು ಇದರಲ್ಲಿ they are following in their own way, and some actual way of doing the Kanyadana, the rituals have been forgotten. They overlook all those things. They get married and they settle in their life. So ಇದು ಬಂದು ಈ ಟಾಪಿಕ್ ನಾವು ಝೂಮ್ ಮೀಟಿಂಗ್ ಅಲ್ಲಿ ಡಿಬೇಟ್ ಮಾಡಕ್ಕಾಗಲ್ಲ, ಬಿಕಾಸ್ ಇಟ್ ಇಸ್ ವೆರಿ ಸೆನ್ಸಿಟಿವ್. ಇದನ್ನ ಬೇಕಾದ್ರೆ ಮನೋವತಿಗೆ ಬಂದ್ರೆ ಕೂತ್ಕೊಂಡು ಆರಾಮಾಗಿ ಮಾತಾಡ್ಬೋದು. ಧನ್ಯವಾದಗಳು ಅಣ್ಣ. ಮತ್ತೊಂದು ಕಮೆಂಟ್ ಅಣ್ಣ. ಸತೀಶ್ ಅಣ್ಣ, ಆಲ್ ಗಾಡ್ಸ್ ಹ್ಮ್. are in our 7 chakras? If yes, then we need to pray within us. Yeah, that is the reality. If one understands that, he need not go to any temple or any kshetra or any pilgrimage. He can sit in one place, go into and do the spiritual sadhana into each chakra. Each chakra is a temple in him itself. And he can progress and attain moksha. That is self-realization. ಧನ್ಯವಾದಗಳು ಅಣ್ಣ. ಶಾಂತ ರಂಗಸ್ವಾಮಿ ಅನ್ಮ್ಯೂಟ್ ಮಾಡಿ ನಮಸ್ತೆ ಮಾತಾಡಿ. ನಮಸ್ತೆ ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ. ಯಾರಾದ್ರೂ ಇಂಗ್ಲಿಷ್ ಅಲ್ಲಿ ಕ್ವಶನ್ ಕೇಳಿದ್ರೆ ದಯವಿಟ್ಟು ನೀವು ಸ್ವಲ್ಪ ನಮಗೂ ಕನ್ನಡದಲ್ಲಿ ಹೇಳಿ. ನಮ್ಗೆ ಇಂಗ್ಲಿಷ್ ಅರ್ಥ ಆಗಲ್ಲ, ಗೊತ್ತಾಗಲ್ಲ. ಆಯ್ತಮ್ಮ, ಆಯ್ತು. I'll keep it in mind. ಧನ್ಯವಾದ ಅಣ್ಣ. ಆಮೇಲೆ ಮನೋತಿಗ್ ಬರ್ಬೇಕಾದ್ರೆ ಬಸ್ ರೂಟ್ ಹೇಗೆ ಅಂತ ಅದೊಂದು ಮೆಸೇಜ್ ಹಾಕಿ ಅಣ್ಣ. ನಾನು ಪ್ರಶಾಂತ್ಗೆ ಹೇಳ್ತೀನಮ್ಮ. ಸಿಟಿ ಮಾರ್ಕೆಟ್ ಮೆಜೆಸ್ಟಿಕ್ ಶಿವಾಜಿನಗರದಿಂದ ಬಸ್ಸಸ್ ಇದೆ. ಪ್ರಶಾಂತ್ ಹೇಳ್ತೀನಿ. ಯಶವಂತಪುರ ಇಂದ ಯಶವಂತಪುರ ನೀವು ನೆಟ್ಟಿಗೆ ಮೆಜೆಸ್ಟಿಕ್ ಬಂದ್ಬಿಡಿಮ್ಮ. ಮೆಜೆಸ್ಟಿಕ್ ನಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 19 ಹೋಗಿ ಅಲ್ಲಿ ಬಾಗ್ಲೂರ್ಗೆ ಹೋಗೋ ಬಸ್ ಇದೆ 293S. ಅದನ್ನ ಹತ್ಕೊಳ್ಳಿ. ಕಂಡಕ್ಟರ್ಗೆ ಹೇಳಿ ಕಣ್ಣೂರ್ ಹತ್ರ ಇಳಿಸಿ ಅಂತ. ಅಲ್ಲಿ ಇಳ್ದ್ಬಿಟ್ಟು ಕಾಲ್ ಮಾಡಿ, ನಾವು ನಿಮ್ಮನ್ನ ಕರ್ಕೊಳ್ತೇವೆ. ಅಷ್ಟೇನು ಅಣ್ಣ. ಆಮೇಲೆ ಉಪವಾಸ ಮಾಡ್ಬೇಕಾದ್ರೆ 2-3 ದಿನ, 1 ವಾರ ದೇವಿಗೆ ಅಥವಾ ದೇವ್ರಿಗೆಲ್ಲ ಉಪವಾಸ ಮಾಡ್ತಾರಲ್ಲ, ಆವಾಗ ಆಚೆ ಈಚೆ ಎಲ್ಲೂ ಹೋಗ್ಬೇಡಿ, ಮನೆಯಲ್ಲೇ ಇರಿ. ಉಪವಾಸ ಮಾಡ್ಬೇಕಾದ್ರೆ ಆಚೆ ಹೋಗ್ಬೇಡಿ ಅಂತಾರೆ. ಅದು ಏನಕ್ಕೆ ಅಣ್ಣ? ಏನಕ್ಕೆ ಆಚೆ ಹೋಗ್ಬೇಡಿ ಅಂದ್ರೆ, ನಿಮ್ಮ ಮೈಂಡ್ ಬಂದ್ಬಿಟ್ಟು ಆಚೆ ಹೋದ್ರೆ ನಿಮ್ಮ ಮೈಂಡ್ ಬಿಕಮ್ಸ್ ಕರಪ್ಟ್. ಆಸೆಗಳು ಬರ್ತದೆ, ಯೋಚನೆಗಳು ಬೇರೆ ತರ ಆಗ್ತದೆ. ಉಪವಾಸ ಅಂದ್ರೇನು? ಯು ಆರ್ ಲಿವಿಂಗ್ ಇನ್ ಅದರ್ ಟೈಪ್ ಆಫ್ ಲೈಫ್. ಅವಾಗ ಬರೀ ಆ ಭಕ್ತಿಯಿಂದ ಆ ಭಗವಂತನ ಇಲ್ಲ ದೇವಿನ ನಾವು ಯಾವಾಗ್ಲೂ ನೆನ್ಸ್ಕೊಂಡು ಮೈಂಡ್ ನಲ್ಲಿ ಆ ಉಪವಾಸನ ನಾವು ಆಚರಿಸ್ಬೇಕು. ಪ್ಯೂರಿಟಿ ಇರ್ಬೇಕು. ನೀವು ಆಚೆ ಹೋದ್ರೆ ಇಟ್ ಗೆಟ್ಸ್ ಡಿಸ್ಟರ್ಬ್, ದಟ್ ಪ್ಯೂರಿಟಿ ಗೋಸ್ ಆಫ್. ಅದಕ್ಕೆ ಆಚೆ ಹೋಗ್ಬಾರ್ದು ಅಂತಾರೆ. ಸಿಂಪಲ್ ಅಷ್ಟೇ, ಬೇರೆ ಏನಿಲ್ಲ. ಸರಿ, ಧನ್ಯವಾದ ಅಣ್ಣ. ನಮಸ್ಕಾರ ಅಮ್ಮ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಹ್ಯಾಂಡ್ ರೈಸ್ ಐಕಾನ್ನ ಕ್ಲಿಕ್ ಮಾಡಿ.
ಸರ್ ಹ್ಯಾಂಡ್ ರೈಸ್ ಐಕಾನ್ ಹೆಂಗೆ ಕ್ಲಿಕ್ ಮಾಡೋದು? ಪ್ರಶಾಂತ್ ಕ್ವಶನ್ ಕೇಳ್ತಾ ಇದ್ದಾರೆ ನೋಡು. ಎಸ್ ಸರ್ ಹ್ಯಾಂಡ್ ರೈಸ್ ಸರಿ. ಐಕಾನ್ ಹೆಂಗೆ ಕ್ಲಿಕ್ ಮಾಡೋದು? ಅಲ್ಲಿ ರಿಯಾಕ್ಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ React- ಮಾಡಿದ್ರೆ ಚಪ್ಪಾಳೆ ಕ್ಲಾಪಿಂಗ್ ಆಪ್ಷನ್ ಇದೆ, ತಮ್ ರೈಸ್ ಆಪ್ಷನ್ ಇದೆ, ಹ್ಯಾಂಡ್ ರೈಸ್ ಅಂತ ಒಂದು ಆಪ್ಷನ್ ಇದೆ, ರಿಯಾಕ್ಟ್ ಅಂತ ಒಂದು ಇದೆ ನೋಡಿ. ಎಸ್ ಸರ್ ಗೊತ್ತಾಯ್ತು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರೈಸ್ ಹ್ಯಾಂಡ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ನಿಮ್ಮ ಐಕಾನ್ ಮೇಲೆ ಹ್ಯಾಂಡ್ ರೈಸ್ ಸಿಗ್ನಲ್ ಬರುತ್ತೆ. ಸೊ ಅವಾಗ ನಾವು ನಿಮ್ಗೆ ಪ್ರಶ್ನೆ ಕೇಳಕ್ಕೆ ಹೇಳ್ತೀವಿ. ಮನೋಹರ್ ಅಣ್ಣ, ನಿಮ್ಗೆ ಪ್ರಶ್ನೆ ಇದ್ದಲ್ಲಿ ಅನ್ಮ್ಯೂಟ್ ಮಾಡಿ ಮಾತಾಡಿ. ಮನೋಹರ್ ಅಣ್ಣ, ನಿಮ್ಗೆ ಪ್ರಶ್ನೆ ಇದೆಯಾ? ಅಣ್ಣ ನಮಸ್ಕಾರ. ನಮಸ್ಕಾರ ಮನೋಹರ್. ಆ, ಅಣ್ಣ ಏನು ಅಂತಂದ್ರೆ ನಾನೀಗ ಪ್ರೆಸೆಂಟ್ ಜಾಬ್ ಮಾಡ್ತಾ ಇದೀನಿ, ಕೆಲಸ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ. ನನಗೆ ಸ್ವಲ್ಪ ಒಂದ್ ಸ್ವಲ್ಪ ವರ್ಷ ಸರ್ವಿಸ್ ಆದ್ಮೇಲೆ ಊರಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಹಸು ಸಾಕಣೆ ಮಾಡ್ಬೇಕು. ನಮ್ಮ ಅಪ್ಪ ಅವ್ರದ್ದು ತೋಟ ಇದೆ, ಅದ್ರಲ್ಲಿ ಮಾಡ್ಬೇಕು ಅಂತ ಆಸಕ್ತಿ ಇದೆ. ಏನ್ ಪ್ರಶ್ನೆ ಏನ್ ಹೇಳಿ ನಿಮ್ದು ಇವಾಗ? ಅದಕ್ಕೆ ಅಣ್ಣ ಅದ್ರದ್ದು ಮಹತ್ವ ಸ್ವಲ್ಪ ತಿಳಿಸ್ಕೊಡಿ ಅಣ್ಣ. ಅಲ್ಲ ಅದು ಮಾಡಿದ್ರೆ ನೋಡಿ, ಆ ಕಾಲ ಆ ಸಮಯದಲ್ಲಿ ನಿಮ್ಮ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ನೋಡ್ಬೇಕು. ಈಗ ಏನ್ ಪ್ಲಾನ್ ಮಾಡಕ್ಕಾಗಲ್ಲ. ನೋಡಿ, ಇವಾಗ ನಾನು ನೀವು ಮಾತಾಡ್ತಾ ಇದೀವಿ, ಇದು ಸತ್ಯ, ಇದು ನಿತ್ಯ. ಮುಂದೆ ಏನಾಗಿದೆ ಅಂತ ನಾವೇನ್ ಮಾಡಕ್ಕಾಗಲ್ಲ, ಅದಾಗೋಗ್ಬಿಟ್ಟಿದೆ ಘಟನೆ. ನಾಳೆ ಏನಾಗ್ತದೆ, ನೆಕ್ಸ್ಟ್ 10 ಮಿನಿಟ್ಸ್ ಏನಾಗ್ತದೆ ನನ್ಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಅರ್ಥ ಆಯ್ತಾ? ಸೊ ಆ ಪರಿಸ್ಥಿತಿನಲ್ಲಿ ನೀವು ಏನ್ ಪ್ಲಾನ್ ಮಾಡ್ತೀರಾ ಅಷ್ಟ್ ದೂರ. ಇನ್ನು ಎಷ್ಟು ವರ್ಷ? ಒಂದ್ 15 ವರ್ಷ ಕೆಲಸ ಮಾಡ್ತೀರಾ ಇಲ್ಲಿ ಬೆಂಗಳೂರಿನಲ್ಲಿ? ಅಣ್ಣ ಇನ್ನೊಂದು 10 ವರ್ಷ. ಅದು ತುಂಬಾ ದೊಡ್ಡ ಗ್ಯಾಪ್ ಅಲ್ವಾ? ಸೊ ಆ 10 ಇಯರ್ಸ್ ಎಂಡ್ ನಲ್ಲಿ ಆ ಪ್ರಶ್ನೆ ಕೇಳಿದ್ರೆ ಆವಾಗ ಪರಿಸ್ಥಿತಿ ಹೆಂಗಿರುತ್ತೆ ನೋಡ್ಕೊಂಡು ಆವಾಗ ನಿಮ್ಗೆ ಆನ್ಸರ್ ಮಾಡ್ಬೋದು. ಈಗ ಆನ್ಸರ್ ಮಾಡಿದ್ರೆ ಇಟ್ ಇಸ್ ನಾಟ್ ಕರೆಕ್ಟ್. ಕಾಲ ಅನ್ನೋದು ಒಂದೇ ಇರಲ್ಲ, ಕಾಲ ಚೇಂಜ್ ಆಗ್ತಾ ಇರ್ತದೆ. ಇನ್ನು 10 ವರ್ಷದಲ್ಲಿ ಎಷ್ಟೋ ಚೇಂಜ್ ಆಗ್ಬಿಡ್ತದೆ, ಭೂಲೋಕದಲ್ಲಿ ಏನೇನೋ ಆಗೋಗ್ಬಿಟ್ಟಿರ್ತದೆ. ಆವಾಗ ನಿಮ್ ಪರಿಸ್ಥಿತಿ ಹೆಂಗಿರ್ತದೆ ದೇವ್ರಿಗೆ ಗೊತ್ತು, ನನ್ ಪರಿಸ್ಥಿತಿ ಹೆಂಗಿರ್ತದೆ ದೇವ್ರಿಗೆ ಗೊತ್ತು. ನಾನು ಇರ್ತೀನೋ ಇಲ್ವೋ ಅಂತ ನನ್ಗೆ ಗೊತ್ತಿಲ್ಲ 10 ವರ್ಷ. ಅರ್ಥ ಆಯ್ತಾ? ಸೊ 10 ಇಯರ್ಸ್ ಎಂಡ್ನಲ್ಲಿ ಇದ್ರೆ ಪ್ರಶ್ನೆ ಕೇಳಿ, ಆವಾಗ ನಿಮ್ಗೆ ಗುರುಗಳು ಉತ್ತರ ಕೊಡ್ತಾರೆ ಏನ್ ಮಾಡ್ಬೇಕು ಅಂತ. ನಮಸ್ಕಾರಪ್ಪ. ಅಣ್ಣ ನಮಸ್ಕಾರ. ಅಣ್ಣ ಇನ್ನೊಂದು, ಈ ಮಕ್ಕಳು ಈಗ ಕೆಲವೊಂದು ಕಾರ್ಯ ಮಾಡಕ್ಕೆಲ್ಲ ಗಂಡ್ ಮಕ್ಳು ಇರ್ಬೇಕು ಅಂತ ಹೇಳ್ತಾರೆ. ಈಗ ಕೆಲವೊಬ್ರಿಗೆ, ಈಗ ನಮಗೆ ಇಬ್ರು ಹೆಣ್ಮಕ್ಳು ಅಣ್ಣ. ಇದೆಲ್ಲ ನೋಡಿ, ಅದೆಲ್ಲ ಆ ಕಾಲದಲ್ಲಿ ಶಾಸ್ತ್ರ ಇತ್ತು, ಆ ತರ ಜಾಯಿಂಟ್ ಫ್ಯಾಮಿಲಿ ಇತ್ತು, ಆ ತರ ಆಯ್ತು. ಇವಾಗೆಲ್ಲ ಸೋಷಿಯಲ್ ವೇ ಆಫ್ ಲಿವಿಂಗ್ ಬೇರೆ ಆಗ್ಬಿಟ್ಟಿದೆ. ಸೊ ಈ ಕಾಲದಲ್ಲಿ ಹೆಣ್ಮಕ್ಳೇ ಗಂಡು ಮಕ್ಳ ತರ ನೀವು ಟ್ರೀಟ್ ಮಾಡಿ ಅವ್ರ ಕೈಲಿ ಮಾಡಿಸ್ಕೊಳ್ಳಿ, ಏನ್ ತೊಂದ್ರೆ ಇಲ್ಲ. ಎಲ್ಲದಕ್ಕೂ ಭಗವಂತ ಶ್ರೀ ಕೃಷ್ಣ ಅವನೇ ಜಗದ್ಗುರು, ಅವನ್ ಪಾದಕ್ಕೆ ಸಮರ್ಸ್ಬಿಟ್ಟು ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಂತ ನಿಮ್ ಹೆಣ್ಮಕ್ಳು ಕೈನಲ್ಲೇ ಮಾಡಿ ಅವನ್ ಸ್ವೀಕರಿಸ್ಕೊಳ್ತಾನೆ. ಒಂದೇ ಒಂದು ನಂಬಿಕೆ ಇರ್ಬೇಕು, ಅವನಿದ್ದಾನೆ ಅಂತ. ಫಸ್ಟ್ ಅದನ್ನ ನಂಬಿ ಶ್ರೀ ಕೃಷ್ಣ ಇದ್ದಾನೆ ಅಂತ, ಆ ನಂಬಿಕೆ ಮೇಲೆ ಮಾಡಿದ್ರೆ ಎಲ್ಲವೂ ನಿಮ್ಗೆ ಕೈ ಕೊಡ್ತದೆ. ಫಸ್ಟ್ ಆಫ್ ಆಲ್ ಆ ನಂಬಿಕೆಯನ್ನು ಎಲ್ರು ಕಲ್ಟಿವೇಟ್ ಮಾಡ್ಕೊಳ್ಳಿ. ಶ್ರೀ ಕೃಷ್ಣ ಅಂತ ಒಬ್ಬನಿದ್ದಾನೆ, ಜಗದ್ಗುರು ಇದ್ದಾನೆ, ಅವನು ಯಾವಾಗ್ಲೂ ಕಾಯ್ಕೊಂಡಿದ್ದಾನೆ. ನೀವ್ ಕರಿತೀರಾ ಅಂತ ಹೃದಯದಿಂದ, ನೀವ್ ಯಾರು ಕರಿಯಲ್ಲ, ಅದೇ ಬಂದಿರೋ ತಪ್ಪು ನಿಮ್ದು. ಅದನ್ನ ಮಾಡಿ ಮೊದಲು. ಸರಿನಪ್ಪ, ಧನ್ಯವಾದಗಳು. ಚಾಟ್ ನಲ್ಲಿ ಮತ್ತೊಂದು ಪ್ರಶ್ನೆ ಬಂದಿದೆ. ಪಿತೃಪಕ್ಷದಲ್ಲಿ ವಿ ಡೂ ಪೂಜಾ ಟು ಅವರ್ ಆನ್ಸೆಸ್ಟರ್ಸ್. ವಿ ಬಿಲೀವ್ they will bless us, but we know once they are dead, they will take rebirth. This always confuses me. How will they bless us if that person is already born? That means you reborn. need not bother about all those things. In the Pitru Paksha, Yama clearly has given the directions. During this time, when you do the Shraddha and Pinda Pradhana, it will go and reach the ancestor. Don't try to use your buddhi and analyze how it will reach, how and all those things. You go to a doctor with a virus infection.
The doctor gives an injection and you come back. You don't ask him the chemical combination of the injection, the company where it is manufactured, or you are interested is your fever your virus should get out of you. That's all. So ನೀವು ಋಷಿಗಳೆಲ್ಲ ಇದನ್ನ ನೇಮಕ ಮಾಡಿದ್ದಾರೆ ಆ ಕಾಲದಲ್ಲಿ. ಸೊ ಅದನ್ನ ನಾವು ಶ್ರದ್ಧೆ ಭಕ್ತಿಯಿಂದ ನಂಬಿಕೆಯಿಂದ ಮಾಡ್ಬೇಕು. ಅದ್ ಹೆಂಗ್ ಹೋಗಿ ಸೇರ್ತದೆ ಅದು ಹಂಗ್ ಹೋಗಿ ಸೇರ್ತದೆ. ಇವಾಗ ಫಾರ್ ಎಕ್ಸಾಂಪಲ್ ಝೂಮ್ ಮೀಟಿಂಗ್ ನಾವು ಮಾಡ್ತಾ ಇದ್ದೀವಿ, ಅರ್ಥ ಆಯ್ತಾ? 100 ಜನ ಕನೆಕ್ಟ್ ಆಗಿದ್ದಾರೆ. ಇದು ಹೆಂಗ್ ಕನೆಕ್ಟ್ ಆಗಿದ್ದಾರೆ ಅಂತ ಹೇಳಕ್ ಆಗ್ತದ? ಟೆಕ್ನಾಲಜಿ ಫಾರ್ ಇಟ್ ಅಲ್ವಾ? ಥ್ರೂ ದ ಟೆಕ್ನಾಲಜಿ ಇಟ್ ಗೋಸ್ ಅಂಡ್ ರೀಚಸ್ ಎವ್ರಿ ಒನ್. ವಿ ಕ್ವಶನ್ ಅಂಡ್ ಆನ್ಸರ್ ನಾವು ಮಾಡ್ತಾ ಇರ್ತೀವಿ. ಅದೇ ತರ ಶ್ರಾದ್ದ ಪಿಂಡ ಮಾಡಿದ್ರೆ ನಿಮ್ಮ ಹಿರಿಯರಿಗೆ ಅದು ಹೋಗಿ ಹೆಂಗ್ ಸೇರ್ಬೇಕು ಅದು ಸೇರ್ತಿದೆ. ಅದು ಅದಕ್ಕೆ ಸ್ಪಿರಿಚುವಲ್ ಸಾಧನೆ ಮಾಡಿದ್ರೆ ನಿಮ್ಗೆ ಜ್ಞಾನೋದಯ ಬರ್ತದೆ. ಆವಾಗ ನೀವು ಅದನ್ನ ನೀವೇ ತಿಳ್ಕೊಬಹುದು. ಅರ್ಥ ಆಯ್ತಾರಲ್ಲ ಇವಾಗ? ಎಸ್ ಅಣ್ಣ, ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ. ಇನ್ ಮೈ ಡೈಲಿ ಸ್ಪಿರಿಚುವಲ್ ಪ್ರಾಕ್ಟೀಸ್, ಇಫ್ ಐ ಡೂ ಪೂಜಾ ಆರ್ ಜಪ more on that day, I will get bad dreams regularly. Regularly, I'm getting bad dreams. I am depressed and fear in my mind. I stopped japa spiritual practice. More japa, more bad dreams. No japa, less bad dreams. I don't know what's happening in my life. No, that is his way of conclusion, which is wrong, which is it is not correct. ಅದು ತಪ್ಪು. ಅದು ಅವ್ರ ತರ ಭಾವೆ ಮಾಡ್ಕೊಂಡಿದ್ದಾರೆ. ಅದರಿಂದ ಅವ್ರು ಆಚೆ ಬರ್ಬೇಕು. ಅದಕ್ಕೆ ಒಂದು ಗುರು ಬೇಕು. ಗುರು ಅವ್ರನ್ನ ಮೂಲಕ ಅವ್ರು ಸಾಧನೆ ಮಾಡಿದ್ರೆ ಈ ತರ ಎಲ್ಲ ಅವ್ರಿಗೆ ಬ್ಯಾಡ್ ಡ್ರೀಮ್ಸ್ ಕೆಟ್ಟದೆಲ್ಲ ಆಗಲ್ಲ. ದೇ ವಿಲ್ ಪ್ರೋಗ್ರೆಸ್ ವೆರಿ ವೆಲ್ ಇನ್ ದೇರ್ ಲೈಫ್. ಸೊ ಬೇಸಿಕಲಿ ಯು ಶುಡ್ ಹ್ಯಾವ್ ಎ ಗುರು, ಹ್ಯಾವ್ ಇಮೆನ್ಸ್ ಫೇತ್ ಇನ್ ಹಿಮ್ ಅಂಡ್ ಫಾಲೋ ವಾಟ್ ಎವರ್ ಹಿ ಹಸ್ ಸೆಡ್ systematically with Shraddha, Bhakti and Ekagrata. Then they will overcome this bad dreams and bad events in their life. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ಭಿಕ್ಷೆ ಮತ್ತು ದಾನಕ್ಕೆ ಏನು ಧನ ಕೊಟ್ಟರೂ ಕರ್ಮ ಬರುತ್ತಾ? ಏನೇ ಕೊಟ್ರೇನು ಶ್ರೀ ಕೃಷ್ಣಾರ್ಪಣ ಮಸ್ಸು ಅಂತ ಕೊಟ್ರೆ ಯಾವ ಕರ್ಮ ಬರಲ್ಲ. ನಾನ್ ಸಂಪಾದನೆ ಮಾಡಿದೀನಿ, ನಾನ್ ಕೊಡ್ತೀನಿ ಅಂತ ಕೊಟ್ರೆ ಆವಾಗ ಕರ್ಮ ನಿಮ್ಗೆ ಖಂಡಿತ ಬಂದೇ ಬರ್ತದೆ. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ಸರ್, ಶುಡ್ ವಿ ಚಾಂಟ್ ಬಲ ಅತಿಬಲ ಮಂತ್ರ ಥ್ರೂ ಮೈಂಡ್? No, anything you do, spiritualism should be done through your heart, through your hridaya. It is not bala adibala, it is bala atibala. ಅವರು ADI ಮಾಡಿದ್ದಾರೆ, ತಪ್ಪು ಅದು. ಬಲ ಅತಿ ATHI ಇಟ್ ಇಸ್. ಎಸ್ ಅಣ್ಣ. ಅಣ್ಣ ಇದು ಮನಸ್ಸ ಸ್ಮರಾಮಿ ಅಂತಾರೆ. ಮನಸ್ಸಿಂದ ಏನ್ ಆರಾಧನೆ ಮಾಡ್ತಿರೋ ಇಟ್ ರೀಚಸ್ ದ ಡಿವಿನಿಟಿ ಇಮಿಡಿಯೇಟ್ಲಿ. ಥ್ರೂ ಮೈಂಡ್ ಆರ್ ಥ್ರೂ ಮೌತ್ ಪ್ರೊನೌನ್ಸಿಯೇಷನ್ ಇಟ್ ಈಸ್ ನಾಟ್ ಕರೆಕ್ಟ್. ಆರಾಧನೆ ಶುಡ್ ಬಿ ಡನ್ ಥ್ರೂ ಯುವರ್ ಹೃದಯ ಓನ್ಲಿ. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ನಾವು ಮಾಡಿದ ಕರ್ಮವನ್ನು ನಾವೇ ಅನುಭವಿಸಬೇಕು. ದೇವರ ಪೂಜೆ, ನಾಮಸ್ಮರಣೆ, ಅವನ ಅನುಗ್ರಹ ಆದರೆ ಕರ್ಮ ಕಮ್ಮಿ ಆಗುತ್ತಾ? ನಮ್ಮ ಕರ್ಮವನ್ನು ಆಗಲೂ ನಾವೇ ಅನುಭವಿಸಬೇಕು ಅಲ್ಲವೇ? ದೇವರನ್ನ ಸ್ಮರಣೆ ಮಾಡಿದ್ರೆ ಟು ಅ ಸರ್ಟನ್ ಎಕ್ಸ್ಟೆಂಟ್ ಆ ಕರ್ಮ ಲೆಸ್ ಆಗ್ತದೆ. ಹೆಂಗ್ ಲೆಸ್ ಆಗ್ತದೆ ಅಂದ್ರೆ, ಇವಾಗ ನೀವು ಹೋಗ್ತಾ ಇರ್ತೀರಾ, ನೀವು ಒಂದು 100 kgs ರೈಸ್ ನೀವು ತಗೋಬೇಕು ನಿಮ್ ಹಿಂದ್ಗಡೆ. ಅದನ್ನ ಭಗವಂತ ಸ್ಮರಣೆ ಮಾಡಿದ್ರೆ ಭಕ್ತಿ ಶ್ರದ್ಧೆಯಿಂದ ಆ ವೆಯ್ಟ್ ನ ರಿಡ್ಯೂಸ್ ಮಾಡ್ತಾನೆ. ಇನ್ ಟೋಟಲ್ ರಿಡ್ಯೂಸ್ ಮಾಡಲ್ಲ, ಟು ಅ ಸರ್ಟನ್ ಎಕ್ಸ್ಟೆಂಟ್ ಏನ್ ಮಾಡ್ಬೇಕು ಭಗವಂತ ಮಾಡಿ ನೀವು ಆ ವೆಯ್ಟ್ ತಗೊಂಡು ನೀವು ನಿಮ್ ಡೆಸ್ಟಿನೇಷನ್ ರೀಚ್ ಆಗಕ್ಕೆ ಅನುಕೂಲ ಮಾಡ್ಕೊಡ್ತಾನೆ ಭಗವಂತ. ಧನ್ಯವಾದಗಳು. ಮತ್ತೊಂದು ಪ್ರಶ್ನೆ. ಮುಕ್ತಿಯಲ್ಲಿ ಆನಂದ ಇರುತ್ತದೆಯೇ? ದುಃಖ ಕಷ್ಟ ಅಲ್ಲಿಯೂ ಇರುತ್ತದಾ? ನಾವು ಮುಕ್ತಿಯಲ್ಲಿ ಹೋದಾಗ ಅಲ್ಲಿ ಏನು ಮಾಡುತ್ತೇವೆ? ಅಲ್ಲಿಯೂ ಜೀವನ ಸಂಸಾರ ಎಲ್ಲವೂ ಇರುತ್ತದೆಯಾ? ತಿಳಿಸಿ.
ಇದರ ಮುಕ್ತಿ ಅಂದ್ರೆ ಅದು ಒಂಥರ ಆನಂದ ಬ್ಲಿಸ್. ಈ ದುಃಖ ಈ ತರ ಎಲ್ಲ ಯಾವ್ದು ಇರಲ್ಲ, ಅದು ಸ್ಟೇಟೇ ಬೇರೆ. ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಅದು ಸೆಲ್ಫ್ ರಿಯಲೈಸೇಷನ್ ನಲ್ಲಿ ಅವರೇ ಸ್ವಂತ ಆ ಸ್ಟೇಜ್ಗೆ ಹೋಗಿ ಅನುಭವಿಸ್ಬೇಕು. ಆ ಸ್ಟೇಜ್ ನಲ್ಲಿ ಏನು ಹೆಂಗೆ ಅಂತ. ಇವಾಗ ಒಂದ್ ಮೈಸೂರ್ ಪಾಕ್ ನಾನು ತಿಂದ್ಬಿಟ್ಟು ಸ್ವೀಟ್ ಆಗಿದೆ ಅಂದ್ರೆ ನಿಮ್ಗೆ ಗೊತ್ತಾಗ್ತದ? ಗೊತ್ತಾಗಲ್ಲ. ನೀವು ಆ ಮೈಸೂರ್ ಪಾಕ್ನ ತಿಂದ್ರೆ ನಿಮಗೆ ಆ ಸ್ವೀಟ್ ಟೇಸ್ಟ್ ನ ನೀವು ರಿಲೀಸ್ ಮಾಡ್ತೀರಾ, ಆಹಾ ಎಷ್ಟು ಚೆನ್ನಾಗಿದೆ ಅಂತ. ಸೊ ಆತರ ಮುಕ್ತಿ ಆಗ್ಲಿ ಮೋಕ್ಷ ಆಗ್ಲಿ ಅದು ಬಂದ್ಬಿಟ್ಟು ಒಂದು ಆನಂದ ಸ್ಟೇಟ್. ಅದು ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಅವ್ರವ್ರು ಅದನ್ನ ರಿಯಲೈಸ್ ಮಾಡ್ಬೇಕು ಸ್ವಂತ. ದಟ್ ಈಸ್ ನೋನ್ ಆಸ್ ಸೆಲ್ಫ್ ರಿಯಲೈಸೇಷನ್. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ಅಣ್ಣ, ನಾವು ಎದ್ದೇಳಿದಾಗ ಕೃಷ್ಣಗೆ ಪರಿಪೂರ್ಣವಾಗಿ ಅವರಿಗೆ ಶರಣಾಗತಿ ಆಗಿ ಅವರಿಂದಾನೇ ಎಲ್ಲ ಅಂತ ನಂಬಿದ್ದೇವೆ. ಕಣ್ಣ ತೆರೆಬೇಕಾದರೂ ಕೃಷ್ಣ ಅನ್ನುತ್ತೇವೆ, ಜಪ ಮಾಡುತ್ತೇವೆ. ರಾತ್ರಿ ಕಣ್ಣು ಮುಚ್ಚುವಾಗಲೂ ಕೃಷ್ಣ ಅಂತ ಜಪ ಮಾಡುತ್ತೇವೆ. ಹೀಗಿದ್ದಾಗ ಕೃಷ್ಣ ನಮ್ಮ ಭಕ್ತಿಗೆ ನಮಗೆ ಆಶೀರ್ವಾದ ಹೇಗೆ ಕೊಡ್ತಿದ್ದಾರೆ, ಯಾವ ತರ ನಮ್ಮ ಜೊತೆ ಇದ್ದಾರೆ ಅಂತ ಅವರನ್ನು ಕಂಡು ಹಿಡಿಯೋದು ಯಾವ ತರ ಅಣ್ಣ, ದಯವಿಟ್ಟು ತಿಳಿಸಿ. ಇದು ಕಂಡಿಡಿಯಕ್ಕಾಗಲ್ಲ. ಇದು ಸ್ವಂತ ಅವರು ಶ್ರದ್ಧೆ ಭಕ್ತಿಯಿಂದ ಒಂದು ನಂಬಿಕೆಯಿಂದ ಶ್ರೀ ಕೃಷ್ಣವನ್ನು ಸ್ಮರಣೆ ಮಾಡಿದ್ರೆ ಅವನು ಜೀವನದಲ್ಲಿ ಎಲ್ಲ ವಿಷಯದಲ್ಲಿ ಜೊತೆಯಲ್ಲಿದ್ದು ಅವ್ರಿಗೆ ಹೆಂಗೆ ಇರ್ಬೇಕು, ಹೆಂಗೆ ಹೋಗ್ಬೇಕು, ಏನು ಜೀವನ ಫುಲ್ ಅವರು ನೋಡ್ಕೊಳ್ತಾರೆ. ಅದು ಅನುಭವದಲ್ಲಿ ಅವ್ರಿಗೆ ಗೊತ್ತಾಗ್ತದೆ. ನಾವು ಫಾರ್ ಎಕ್ಸಾಂಪಲ್ ಹೇಳಕ್ಕಾಗಲ್ಲ. ಒಂದು ಘಟನೆ ಹೇಳ್ತೀವಿ. ಗುರುವಾಯೂರ್ನಲ್ಲಿ ಒಂದು ಭಕ್ತ ಇದ್ದ, ಪಚ್ಚಯ್ಯನ್ ಅಂತ. ಅವನು ಎಂತ ಭಕ್ತ ಅಂದ್ರೆ ಡೈಲಿ ಹೋಗ್ಬಿಟ್ಟು ಗುರುವಾಯೂರ್ ಹತ್ರ ಮಾತಾಡ್ಕೊಂಡು ಬರ್ತಾ ಇದ್ದ. ಆ ಸಮಯದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಅವನು ಅಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾನೆ. ಇವನು ಹೋಗಿ ಕೇಳ್ತಾನೆ ಏನಕ್ಕೆ ಅಂತ. ಇಲ್ಲ, ಈ ತರ ನನ್ಗೆ ಬಂದು ಒಂದು ವಿಚಿತ್ರವಾಗಿ ಕಾಯಿಲೆ ಬಂದಿದೆ, ಎಲ್ಲ ಕಡೆ ಹೋದೆ, ಎಲ್ಲಿ ಅದು ಸರಿ ಹೋಗಿಲ್ಲ. ಕೊನೆಯಲ್ಲಿ ಗುರುವಾಯೂರ್ ಹತ್ರ ಬಂದಿದ್ದೀನಿ, ಅವ್ರು ನನಗೆ ವಾಸಿ ಮಾಡ್ತಾರ ಅಂತ. ನೀನೇನ್ ಚಿಂತೆ ಬೇಡ, ನಾನು ಹೋಗಿ ಮಾತಾಡ್ಕೊಂಡು ಕೇಳ್ಕೊಂಡ್ ಬರ್ತೀನಿ ಅಂತ. ಇವನು ಹೋಗಿ ನೆಕ್ಸ್ಟ್ ಡೇ ಗುರುವಾಯೂರ್ ಹತ್ರ ಕೇಳ್ತಾನೆ, ಅಪ್ಪ ಈ ತರ ಅವ್ನು ಬಂದಿದ್ದಾನೆ, ಅವನು ಕಾಯಿಲೆ ವಾಸಿ ಆಗ್ತದಾ ಇಲ್ವಾ ಅಂತ ಹೇಳು ಅಂತ. ಅವಾಗ ಗುರುವಾಯೂರಪ್ಪ ಹೇಳ್ತಾನೆ, ಇಲ್ಲ ಆಗಲ್ಲ ಅಂತ. ಇವನ್ ಬಂದು ಹೇಳ್ಬಿಡ್ತಾನೆ ಅದೇ ಆನ್ಸರ್. ಅವನ್ಗೆ ಇನ್ನೂ ದುಃಖ ಜಾಸ್ತಿ, ಓ ಅಂತ ಅಳ್ತಾ ಇರ್ತಾನೆ. ಆ ಸಮಯದಲ್ಲಿ ಅಲ್ಲಿ ಒಂದು ಮುದುಕಿ ಇರ್ತಾಳೆ, ಸರೋಜಮ್ಮ ಅಂತ. ಆಕೆ ಬಂದ್ಬಿಟ್ಟು ಆ ಗುರುವಾಯೂರಪ್ಪನ ಭಕ್ತಿ ಅವಳು ತುಂಬಾ. ಡೈಲಿ ಬಂದು ಅಲ್ಲಿ ಸೇವೆ ಮಾಡ್ಬಿಟ್ಟು ಆ ಅಪ್ಪನ ನಮಸ್ಕಾರ ಮಾಡ್ಕೊಂಡು ದಿನನಿತ್ಯ ಅವ್ರು ಹೋಗಿ ಎಲ್ಲೋ ಕೆಲಸ ಮಾಡ್ಕೊಂಡು ತಿರ್ಗಾ ಈವ್ನಿಂಗ್ ಬಂದು ಸೇವೆ ಮಾಡ್ಬಿಟ್ಟು ಹೋಗ್ತಾ ಇದ್ಲು ಈ ತರ. ಸೊ ಅವಳು ಅವತ್ತು ಬರ್ತಾಳೆ ಬೆಳಗ್ಗೆ, ನೋಡಿದ್ರೆ ಇವನು ಅಳ್ತಾ ಇರ್ತಾನೆ. ಕೇಳ್ತಾನೆ, ಈ ಅಮ್ಮ ಕೇಳ್ತಾಳೆ ಏನು ಈ ತರ ಅಂದ್ರೆ, ಅವಾಗ ಅವ್ನು ಹೇಳ್ತಾನೆ, ಈ ತರ ಎಲ್ಲ ಆಗೋಯ್ತು, ಗುರುವಾಯೂರಪ್ಪ ಹೇಳಿದ್ರು ಆಗಲ್ಲ ಅಂತ. ಅದ್ ಹೆಂಗ್ ಗುರುವಾಯೂರಪ್ಪ ಹೇಳ್ತಾನೆ ಆಗಲ್ಲ ಅಂತ, ಇರು ನಾ ಅಂತ ಈ ಅಮ್ಮ ಹೋಗಿ ಗುರುವಾಯೂರಪ್ಪನ ಮುಂದ್ಗಡೆ ನಿಂತ್ಕೊಂಡು ಕೈ ಮುದ್ಬಿಟ್ಟು, ಏನ್ ತಿಳ್ಕೊಂಡಿದ್ದೀಯ ಗುರುವಾಯೂರಪ್ಪ, ನೀನು ಎಲ್ಲ ಬಲ್ಲವನು, ನೀನು ಪರಬ್ರಹ್ಮ, ನಿನ್ ಕೈನಲ್ಲಿ ಆಗಿದ್ದು ಯಾವುದು ಇಲ್ಲ, ನೀನು ಅವನಿಗೆ ಕಾಯಿಲೆವನ್ನು ನೀನು ವಾಸಿ ಮಾಡ್ತೀಯ ಅಂತ ಹೇಳಿ ಅವ್ರ ಹತ್ರ ಆವಾಗ ಗುರುವಾಯೂರಪ್ಪನು ಅವನ ಕಾಯಿಲೆ ವಾಸಿ ಆಗ್ತದೆ ಅಂತ ಮಾತು ಕೊಡ್ತಾರೆ. ಇಮಿಡಿಯೇಟ್ ಆಗಿ ಆಚೆ ಬಂದ್ರೆ ಅವನಿಗೆ ಕಾಯಿಲೆ ವಾಸಿ ಆಗಿರ್ತದೆ. ಅವನು ಆಶ್ಚರ್ಯ ಪಡ್ತಾನೆ. ಆಗ ಅವನ್ ಪಚ್ಚಯ್ಯಪ್ಪನ್ನು ಬಂದ್ಬಿಟ್ಟು ನೋಡ್ಬಿಟ್ಟು, ಅದ್ ಹೆಂಗೆ ಅದು, ನಾನು ಕೇಳಿದಕ್ಕೆ ಆಗಲ್ಲ ಅಂದ, ನೀನು ಕೇಳಿದಕ್ಕೆ ಆಗಿದೆ ಅಂದ್ರೆ, ಅವನು ಗುರುವಾಯೂರಪ್ಪನ ಹೋಗಿ ಕೇಳ್ತಾನೆ, ಈ ತರ ಹೆಂಗೆ ಮಾಡ್ದೀನಿ ಅಂತ. ಅವಾಗ ಗುರುವಾಯೂರಪ್ಪನ್ ಹೇಳ್ತಾರೆ, ನೀನ್ ಬಂದು ನನ್ನ ಕೇಳ್ದೆ ಆಗ್ತದಾ ಇಲ್ಲ ಅಂತ ಒಂದು ಡೌಟ್ ಇತ್ತು ನಿನ್ನಲ್ಲಿ, ಅದಕ್ಕೆ ನಾನು ಇಲ್ಲ ಅಂದೆ. ಆದ್ರೆ ಆ ಮುದುಕಿ ಬಂದು ಕೇಳುವಾಗ ನನ್ ಕೈನಲ್ಲಿ ಆಗ್ತದೆ ಅಂದ್ಲು, ನಾನು ಆಗ್ತದೆ ಅಂದೆ. ಸೊ ಇದ್ನಲ್ಲಿ ತಿಳ್ಕೊಳ್ಳಿ, ಭಗವಂತ ಸುಮ್ನೆ ಇದ್ರೆ ಇಲ್ಲ, ಅವನ ಮೇಲೆ ನಂಬಿಕೆ ಇಡಬೇಕು, ಆ ಟ್ರಸ್ಟ್ ಇಡ್ಬೇಕು. ಆ ಟ್ರಸ್ಟ್ ಇಟ್ಕೊಂಡ್ರೆ ಅವ್ರ ಜೀವನದಲ್ಲಿ ಅವನು ಹೆಂಗೆ ಅವ್ರಿಗೆ ಹೆಲ್ಪ್ ಮಾಡ್ತಾನೆ ಕ್ಷಣಕ್ಕೂ ಅಡಿಕ್ಕೂ ಅಂತ ಅವ್ರಿಗೆ ಗೊತ್ತಾಗ್ತದೆ. ಅವ್ರಿಗೆ ಆ ಒಂದು ಆನಂದ ಸಿಗ್ತದೆ. ಅದ್ನಲ್ಲಿ ಅವ್ರು ಸಂತೋಷವಾಗಿ ಜೀವನ ನಡೆಸ್ಕೊಳ್ತಾರೆ. ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು ಅಣ್ಣ. ಚಾಟ್ನಲ್ಲಿ ಒಂದು ಪ್ರಶ್ನೆ ಬಂದಿದೆ ಅಣ್ಣ. ನಮಸ್ತೆ ಅಣ್ಣ, ಭಗವದ್ಗೀತೆ ಡೈಲಿ 7 ಶ್ಲೋಕಾಸ್ ಸೇಮ್ ಬುಕ್
ಹಸ್ಬೆಂಡ್ ಅಂಡ್ ವೈಫ್ ಯೂಸ್ ಮಾಡಬಹುದಾ ಅಣ್ಣ? ಹಾಗೆ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಕಂಟಿನ್ಯೂ ಕ್ವಶನ್. ಹಾಗೆ ಶ್ರೀಮದ್ ಭಾಗವತ ಪುರಾಣನ ನನ್ನ ಹಸ್ಬೆಂಡ್ ಭಗವತ ಸಪ್ತಾಹ ಮಾಡಿದ್ದಾರೆ ಅಣ್ಣ. ಆ ಬುಕ್ನ ನಾನು ಡೈಲಿ 1 ಚಾಪ್ಟರ್ ರೀಡ್ ಮಾಡಬಹುದಾ? ತಿಳಿಸಿ ಪ್ಲೀಸ್. ಖಂಡಿತ ಓದ್ಬೋದು. ಭಗವದ್ಗೀತೆ ಇಬ್ರು 7 ಶ್ಲೋಕಗಳು ಅದನ್ನ ಓದ್ಬೋದು. ಶ್ರೀಮದ್ ಭಾಗವತನಿಂದ ಆಕೆ ಬಂದ್ಬಿಟ್ಟು ಡೈಲಿ ಒಂದು ಚಾಪ್ಟರ್ ಅನ್ನು ಓದ್ಬೋದು. ಚಾಪ್ಟರ್ ಓದುವಾಗ ಆ ಕೃಷ್ಣನ ನಮಸ್ಕಾರ ಫಸ್ಟ್ ಮುಂಚೆ ರಾಧೆ ರಾಧೆ ಅಂತ ಆ ತಾಯಿನ ಅಟ್ಲೀಸ್ಟ್ ಒಂದು 12 ನಿಮಿಷ ಧ್ಯಾನ ಮಾಡಿ ಆಕೆ ಪಾದಕ್ಕೆ ನಮಸ್ಕಾರ ಮಾಡಿ, ತಾಯಿ ಈ ತರ ಓದ್ತಾ ಇದ್ದೀನಿ, ಶ್ರೀ ಕೃಷ್ಣ ಅನುಗ್ರಹ ನನ್ನ ಮೇಲೆ ಇರ್ಬೇಕಂತ ಆ ಚಾಪ್ಟರ್ ಓದುವಾಗ ಒಂದು ತುಳಸಿ ದಳ ಇಟ್ಕೊಂಡು ಒಂದು ಅವಲಕ್ಕಿ ಬೆಲ್ಲ ಅಲ್ಲಿ ಇಟ್ಕೊಂಡು ಅದನ್ನ ಓದ್ಬಿಟ್ಟು ನೈವೇದ್ಯ ಮಾಡ್ಬಿಟ್ಟು ಆ ತುಳಸಿನು ಆ ಅವಲಕ್ಕಿ ಬೆಲ್ಲ ಸ್ವೀಕರಿಸ್ಬೇಕು. ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಅವ್ರಿಗೆ ಒಳ್ಳೇದಾಗ್ತದೆ. ಅವ್ರಿಗೆ ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ಅಣ್ಣ, ಇಸ್ there particular time to be fixed for Amara Dhyana, or is it okay if the Dhyana timings change? be very frank, it should be a particular time. Then you will succeed very easily and very quickly to get the grace of Guru Amara. ಧನ್ಯವಾದಗಳು ಅಣ್ಣ. ಅಣ್ಣ, ಇಲ್ಲಿ ಒಬ್ಬರು ತಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದಾರೆ. ಸತೀಶ್ ಅಣ್ಣ, ನೀವು ನನ್ನ ಕನಸಿನಲ್ಲಿ ಬಂದಿದ್ದೀರಿ ಹಾಗೂ ಕೆಲವು ಜನರು ಮನೋವತಿಯಲ್ಲಿರುವ ಅಮರ ಗುರುಗಳ ಫೋಟೋಗೆ ಪೂಜೆ ಮಾಡುತ್ತಿದ್ದರು. ಅಲ್ಲಿ ನಾನು ಕೂಡ ಇದ್ದೆ. ಅಮರ ಗುರುಗಳನ್ನು ನೋಡಬೇಕೇ ಎಂದು ನೀವು ನನ್ನನ್ನು ಕೇಳಿದ್ದೀರಿ. ನಾನು ಹೌದು ಅಂದೆ. ನೀವು ತಕ್ಷಣ ಅಮರ ಗುರುಗಳಾಗಿ ಬದಲಾದ್ರಿ, ಅನುಗ್ರಹ ಮಾಡಿದ್ರಿ. ನಾನು ನಿಮಗೆ ನಮಸ್ಕಾರ ಮಾಡಿದೆ. ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಿ ಎದ್ದ ತಕ್ಷಣ ನನಗೆ ನಿದ್ರೆಯಿಂದ ಎಚ್ಚರ ಆಯಿತು. ಇದು ಅಮರ ಗುರುಗಳು ಅನುಗ್ರಹ ಆಗಿದೆ ಅಂತ ಅರ್ಥನಾ? ಅಥವಾ ನೀವೇ ನನ್ನ ಕನಸಿನಲ್ಲಿ ಬಂದಿದ್ದ ತಿಳಿಸಿರಿ. ಇಲ್ಲ ಇದೆಲ್ಲ ಅವ್ರ ಲೀಲೆ. ನಿಮ್ಮ ಒಂದು ನಂಬಿಕೆಯಿಂದ ಅವ್ರು ನಿಮ್ಗೆ ಅನುಗ್ರಹ ಮಾಡಿದ್ದಾರೆ, ನಿಮ್ಮನ್ನು ಶಿಷ್ಯವಾಗಿ ಸ್ವೀಕರಿಸಿದ್ದಾರೆ, ಅವರು ನಿಮ್ಗೆ ಗುರುವಾಗಿ ಬಂದಿದ್ದಾರೆ. ನೀವು ಧನ್ಯ ಆಗಿದ್ದೀರಾ. ನೀವು ಒಳ್ಳೆ ಅನುಭವ ಆಯ್ತು. ಇದು ಅವ್ರ ಲೀಲೆ, ಇದು ನಮ್ದು ಏನಿಲ್ಲ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಹ್ಯಾಂಡ್ ರೈಸ್ ಆಪ್ಷನ್ನ ಕ್ಲಿಕ್ ಮಾಡಿ, ಇಲ್ಲ ಚಾಟ್ ಮೂಲಕ ನಿಮ್ಮ ಪ್ರಶ್ನೆ ತಿಳಿಸಿ. ನಮಸ್ತೆ ಅಣ್ಣ. ನಮಸ್ಕಾರ ಅಮ್ಮ. ಅಣ್ಣ, ಸಪ್ತ ಚಕ್ರಗಳನ್ನ ನಾವ್ ಜಾಗೃತಗೊಳಿಸ್ಕೋಬಹುದಾ? ಒಬ್ಬ ಮನುಷ್ಯನ್ಗೆ ಸಪ್ತ ಚಕ್ರಗಳು ಅಷ್ಟು ಜಾಗೃತವಾಗಿರುತ್ತಾ? ಆ ತರ ಜಾಗೃತವಾಗಿದ್ದವ್ರು ಯಾವ ರೀತಿ ಇರ್ತಾರೆ? ನಮ್ಮಂತ ಸಾಮಾನ್ಯ ಜನಕ್ಕೂನು ಅಷ್ಟು ಸಪ್ತ ಚಕ್ರಗಳು ಜಾಗೃತವಾಗಿರುತ್ತಾ? ಜಾಗೃತವಾಗಿ ಇರಲ್ಲಮ್ಮ. ಅದು ಒಂದು ಗುರು ಮೂಲಕ ನೀವು ಹಾ. ದೀಕ್ಷೆ ತಗೋಬೇಕು. ಅವ್ರ ಹತ್ರದಿಂದ ಅದನ್ನ ಜಾಗೃತ ಮಾಡಿಸಿ ಅವರು ಹೇಳ್ಕೊಡ್ತಾರೆ ಯಾವ ತರ ಸಾಧನೆ ಮಾಡ್ಬೇಕು ಅಂತ. ಆವಾಗ ನಿಮ್ಗೆ ಒಂದೊಂದು ಚಕ್ರ ಅದು ಜಾಗೃತ ಆಗ್ತಾ ಬರ್ತದೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ನೀವಾಗಿ ನೀವು ಮಾಡ್ಕೊಳಕ್ ಆಗಲ್ಲ. ಜಾಗೃತ ಆಗಿರೋರು ನೋಡಿದ್ರೆ ಅವ್ರ ಬಿಹೇವಿಯರ್ ಬೇರೆ ತರ ಇರ್ತದೆ. ಅವ್ರು ಜಾಸ್ತಿ ಮಾತಾಡಲ್ಲ, ಅವ್ರ ಮುಖದಲ್ಲಿ ತೇಜಸ್ ಇರ್ತದೆ. ಅವ್ರು ಸಾಮಾನ್ಯವಾಗಿ ಈ ಪಬ್ಲಿಕ್ ನಲ್ಲಿ ಇರಲ್ಲ, ಅವ್ರು ಸಪ್ರೇಟ್ ಆಗಿ ಒಂದ್ ಕಡೆ ಕೂತ್ಕೊಂಡಿರ್ತಾರೆ. ಅವ್ರ ಜನಸಂಖ್ಯೆಯಲ್ಲಿ ಅವ್ರು ಇರಲ್ಲ. ಅವರು ಸರಿ ಅಣ್ಣ. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಮತ್ತೆ ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಿ.
ಯೂಟ್ಯೂಬ್ ಇಂದ ಪ್ರಶ್ನೆಯನ್ನು ತಗೊಂಡೋಣ. ತಗೋಪ್ಪ. In the last satsanga, you mentioned not to keep pet animals, but one stray cat is coming to my home. Can I offer food? When it comes to your house, offer it food, but don't try to tie it ಕಂಟ್ರೋಲ್ ಮಾಡೋದು. ಅದನ್ನ ಫ್ರೀಯಾಗಿ ಬಿಟ್ಬಿಡಿ. ಅದ್ ಪಾರ್ಟಿಗೆ ಬರ್ಲಿ, ಅದ್ ಪಾರ್ಟಿಗೆ ಹೋಗ್ಲಿ. ಒಂದ್ ಕಡೆ ಒಂದು ಮೂಲೆಯಲ್ಲಿ ಒಂದು ರೆಗ್ಯುಲರ್ ಆಗಿ ಒಂದ್ ಜಾಗದಲ್ಲೇ ಇಟ್ಬಿಡಿ. ಅದ್ ಪಾರ್ಟಿಗೆ ಬರ್ತದೆ, ಅದು ಕುಡಿದ್ಬಿಟ್ಟು ಅದು ಹೋಗ್ತದೆ ಅಷ್ಟೇ. ಶ್ರೀ ಕೃಷ್ಣ ಅರ್ಪಣ ಅಂತ ಹೇಳಿ ಅಟ್ಲಿ ಇಟ್ಬಿಡಿ ಇಲ್ಲಿ. ಅದು ಕುಡಿದ್ಬಿಟ್ಟು ಅದ್ ಪಾರ್ಟಿಗೆ ಅದು ಹೋಗ್ತಾ ಇರ್ತದೆ. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ. Why yogis prefer to go to Himalayas? Why they not prefer the place in South India for doing sadhana? This is a wrong notion. Even in South India, there are so many places where yogis are there. For example, Tiruvannamalai, so many yogis are there. Mahendra Parvata, there are so many yogis. Siddhar Betta, there are so many yogis. Nandi Betta, Brahmagiri, Skandagiri, 5 bettas are there. There are so many yogis doing dhyana there. There are so many places in South India. It is wrong that only Himalayas. No, in South India itself you can find so many places where yogis are there. Only thing you'll have to have that hunger and the sincerity. You go there, you'll come in contact with one of the yogis. ಧನ್ಯವಾದಗಳು ಅಣ್ಣ. ಚಾಟ್ ನಲ್ಲಿ ಮತ್ತೊಂದು ಪ್ರಶ್ನೆ ಬಂದಿದೆ. Hmm. In future, Kalki Bhagavan is coming to Bhuloka, creates Satya Yuga, is known, but is there any role of Shukracharya in Kalki arriving? Kalki Bhagwan is already born. He is in Shambhala waiting for the rishis to give him permission to go out and do his avatara work for what he has done. That will happen in another 20-25 years very soon. Shukracharya has got nothing to do in this avatara. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ನಮಸ್ತೆ ಸತೀಶ್ ಸರ್. Yesterday, while doing meditation, I saw a small glimpse of God Dattatreya, and also I was telling some people that what all are going to or doing today by nature, what's happening in nature. It is just a small part, and in future much more is going to happen, which you won't believe and tolerate. ಫ್ಯೂಚರ್ ಏನಾಗ್ತಿದೆ ಅಂತ ಅವ್ರಿಗೆ ಸೂಚನೆ ಬಂದಿದೆ ಅಷ್ಟೇ, ಬೇರೆ ಏನಿಲ್ಲ. ಧನ್ಯವಾದಗಳು. ಮತ್ತೊಂದು ಪ್ರಶ್ನೆ ಬಂದಿದೆ. ಅಮರ ಗುರುಗಳಿಗೆ ಪೆಟ್ಸ್ ಅಂಡ್ ಆನಿಮಲ್ಸ್ ಇಷ್ಟ ಆಗ್ತಿತ್ತ ಅಣ್ಣ? ಹೌ he used to treat them? ಪ್ಲೀಸ್ ಹೇಳಿ. ಅವರು he was ಪರಬ್ರಹ್ಮ ಸ್ವರೂಪ. he was ಎಲ್ಲರನ್ನು ಅವ್ರು ಇಷ್ಟಪಡ್ತಾ ಇದ್ರು. both human beings, animals, plants, everything. So he had no differentiation between anyone. And ಅವ್ರ ಮನೆಯಲ್ಲಿ ಲೀಮಾ ಅಂತ ಒಂದು ಪಮೇರಿಯನ್ ಡಾಗ್ ಇತ್ತು. ಅವ್ರು ಯಾವಾಗ್ಲೂ ಬಂದು ಕೂತ್ಕೊಂಡ್ರೆ ಅವ್ರ ಪಕ್ಕದ ಬಂದು ಆ ಚೇರ್ ಮೇಲೆ ಕೂತ್ಕೊಳ್ತಾ ಇತ್ತು. ಅದನ್ನ ಅವ್ರು ಯಾವ ತರಾನು ಅದನ್ನ ಕನ್ಫೈನ್ ಮಾಡಿ ಇಟ್ಟಿರ್ಲಿಲ್ಲ. ಇಟ್ ವಾಸ್ ಫ್ರೀಲಿ ಗೋಯಿಂಗ್ ಥ್ರೂಔಟ್ ದ ಹೌಸ್. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ. We already have a dog in our house. We treat him as a family member. Is that okay? It is okay as long as it is not confined or tied to a place. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. Sir, any new warnings Amara Guru gave for future? Like any new messages by Guru Amara given to you, sir? Already it has been told many number of times. Please go through the previous Zoom meetings and at Manavati, you will recollect it. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೀವಿ.
ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಹ್ಯಾಂಡ್ ರೈಸ್ ಆಪ್ಷನ್ನ ಕ್ಲಿಕ್ ಮಾಡಿ. ಆ, ಸರ್ ನೀವು ಹ್ಯಾಂಡ್ ರೈಸ್ ಮಾಡಿದ್ರಿ, ಡಿಸ್ಪ್ಲೇ ಆಗ್ತಿಲ್ಲ. ಮಾತಾಡಿ ಸರ್. ಈಗ ಒಬ್ರು ಹ್ಯಾಂಡ್ ರೈಸ್ ಮಾಡಿದ್ರಿ, ಡಿಸ್ಪ್ಲೇ ಬರ್ತಿಲ್ಲ. ನೀವು ಅನ್ಮ್ಯೂಟ್ ಮಾಡಿ ಮಾತಾಡ್ತೀರಾ? ಸರ್ ನನಗೆ ಹೇಳ್ತಿದ್ದೀರಾ? ಹಾ, ಎಸ್ ಎಸ್. ನಮಸ್ಕಾರ. ನಮಸ್ಕಾರ ವೇಣು. ನಮಸ್ತೆ ಸರ್, ಹೌ ಆರ್ ಯು? So. Oh, fine sir, you're looking smart today and young. Hey, I had a very beautiful experience. I had Fantastic. gone to my original home, met my Wow. master, met Oh. my mother. Oh, I'll tell you in person. I'll tell you that beautiful experience. superb. So I that's why. I was in my original form. Oh, I saw lovely, myself. lovely. So that's why you're glowing today. You're looking different today. Super. ಸೊ ಈಗ ಒಬ್ರು ಕನ್ಸಲ್ಲಿ ಹೇಳಿದ್ರಲ್ಲ ಸರ್, ನೀವು ಅಮರ ಅವ್ರ ತರ ದರ್ಶನ ಕೊಟ್ರಿ ಮನೋಮತಲಿ ಅಂತ. ಸೊ ಅದು ಒಂಥರ ಮೈಯಲ್ಲೆಲ್ಲ ಕರೆಂಟ್ ಬಂದಂಗ ಆಯ್ತು ಸರ್. ಎಲ್ಲ it is his ಲೀಲಾ. ಇಲ್ಲ ಇರಬಹುದು, ಬಟ್ ಅಲ್ಲ It is their way ಇರಬಹುದು. of working. 100% ಇಲ್ಲ ಅಂತಲ್ಲ, ಬಟ್ ಆದ್ರೂ ನಮಗೆ ಒಂಥರ ಏನೋ ಕರೆಂಟ್ ಪಾಸ್ ಆದಂಗೆ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ದಟ್ ವಾಸ್ ಸೂಪರ್. No ಅವ್ರಿಗೆ ಯಾರ ಕನ್ಸಕ್ ಬಂತು ಅವ್ರಿಗೆ ಥ್ಯಾಂಕ್ಸ್ ಇದನ್ನ ಶೇರ್ ಮಾಡಿದ್ದಕ್ಕೆ. ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. Oh, ರೈಟ್, nice. ಫೈನ್ ಸರ್, ರೈಟ್, ನಮಸ್ತೆ. I was sent back. Why you came so early? ಓಹೋ, ಓಕೆ ಓಕೆ. ಅಮರ ಅವ್ರಿಗೆ 9 years 12 years ಆಯ್ತಲ್ಲ ಆ ಥರ. Yes. ಅಲ್ಲ, ನೀವು ಹೇಳಿದ್ದು ನಿಮಗೆ ಡ್ರೀಮಲ್ಲಿ ಆಗಿದೆ ಅಥವಾ ಹೇಗೆ ಸರ್? It was a beautiful astral experience. It's not a dream. ಗ್ರೇಟ್, ಆಯ್ತು ಸರ್. So ಇನ್ನೊಮ್ಮೆ ಸಿಕ್ಕಿದಾಗ ಪೂರ್ತಿಯಾಗಿ ಹೇಳ್ಬೋದು ನೀವು. it was live. It was. ಲವ್ಲಿ, ಆಯ್ತು ಸರ್, ನಮಸ್ತೆ. ಸೊ ಹಾಗಾಗಿ ನೀವು ಹೇಳಿದ್ದಕ್ಕೂ ಇವತ್ತು ಅವ್ರು ಯಾರಿಗೋ ಒಬ್ರಿಗೆ ನೀವು ಅಮರ ಆಗಿ ದರ್ಶನ ಕೊಟ್ಟಿದ್ದಕ್ಕೂ ಎಲ್ಲೂ ಒಂಥರ ತಾಳೆ ಆಯ್ತು ಅನ್ನೋ ಥರ ಅನ್ನಿಸ್ತು. ಥ್ಯಾಂಕ್ ಯು ವೆರಿ ಮಚ್. ದಟ್ ವಾಸ್ ಅ ಬ್ಯೂಟಿಫುಲ್ ಡಿವೈನ್ ಬ್ಲಿಸ್ಫುಲ್ ಎಕ್ಸ್ಪೀರಿಯನ್ಸ್. ನಮಸ್ಕಾರ. ಥ್ಯಾಂಕ್ ಯು ಸರ್, ನಮಸ್ತೆ. ನಮಸ್ತೆ. ಧನ್ಯವಾದಗಳು ಅಣ್ಣ. ಚಾಟ್ ನಲ್ಲಿ ಮತ್ತೊಂದು ಪ್ರಶ್ನೆ ಬಂದಿದೆ. ಕಾರ್ ಗ್ಲಾಸ್ ಕಿಟಕಿಯಲ್ಲಿ ಹುಳು ಮಣ್ಣಿನಿಂದ ಗೂಡು ಕಟ್ಟಿದೆ, ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಅದನ್ನ ಒಂದ್ ಮಾಡ್ಲಿ ಅವರು, ಸಾಂಬ್ರಾಣಿ ಹಾಕ್ಲಿ ಅಲ್ಲಿ. ಆ ಸಾಂಬ್ರಾಣಿನಿಂದ ಆ ಹುಳು ಆಚೆ ಹೋಗ್ಬಿಡ್ತದೆ. ಅದು ಹೋದ್ಮೇಲೆ ಅದನ್ನ ಇವರು ತೆಗಿಬಹುದು. ಅದಿರುವಾಗ ತೆಗಿಬಾರ್ದು. ಸಾಂಬ್ರಾಣಿ ಹಾಕಿ ಆ ಹೊಗೆನಿಂದ ಅದು ಆಚೆ ಫಸ್ಟ್ ಶ್ರೀ ಕೃಷ್ಣಾರ್ಪಣ ಅಂತ ಬೇಡ್ಕೊಂಡು ಗುರು ಅಮರ ಅವ್ರನ್ನ ನಮಸ್ಕಾರ ಮಾಡ್ಕೊಂಡು ಅತ್ರಿ ಮಹರ್ಷಿಗೆ ಒಂದು ನಮಸ್ಕಾರ ಮಾಡ್ಬಿಟ್ಟು, ಈ ತರ ಆಗಿದೆ, ಈ ತರ ತೆಗಿತಾ ಇದ್ದೀನಿ, ನಿಮ್ಮ ಅನುಗ್ರಹ ಇರ್ಲಿ ಅಂತ ಹೇಳಿ ಶ್ರೀ ಕೃಷ್ಣಾರ್ಪಣ ಅಂತ ಹೇಳ್ಬಿಟ್ಟು ಸಾಂಬ್ರಾಣಿ ಹೊಗೆ ತೋರಿಸಿ ಅದು ಆಚೆ ಹೋಗ್ಬಿಡ್ತದೆ. ಆಮೇಲೆ ಅದನ್ನ ತೆಗೆದ್ಬಿಡಿ. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ ಚಾಟ್ ನಲ್ಲಿ. ನಾವು ನಿದ್ರೆಯಲ್ಲಿದ್ದಾಗ ಆತ್ಮ ದೇಹದಲ್ಲಿಯೇ ಇರುತ್ತದೆಯಾ? ನಮ್ಮ ಕನಸಿನಲ್ಲಿ ದೇವರುಗಳು ಅಮರ ಗುರುಗಳು ಬರುತ್ತಾರಲ್ಲ, ಅದೇ ತರಹ ನಾವು ಬೇರೆಯವರ ಕನಸಿನಲ್ಲಿ ಬರಲು ಸಾಧ್ಯವೇ? ಸಾಧ್ಯ ಇದೆ. ನೀವು ಮಲ್ಕೊಳ್ಳುವಾಗ ನಿಮ್ಮ ಆಸ್ಟ್ರಲ್ ಬಾಡಿನಲ್ಲಿ ಆತ್ಮ ಇಟ್ ಟ್ರಾವೆಲ್ಸ್. ದಟ್ ಈಸ್ ನೋನ್ ಆಸ್ ಆಸ್ಟ್ರಲ್ ಎಕ್ಸ್ಪೀರಿಯನ್ಸ್. ಮ್ಯೂಟ್ ಆಗಿದೆ ಅಣ್ಣ, ಕಂಟಿನ್ಯೂ ಮಾಡಿ ಅಣ್ಣ. ಅದೇ ಬೇರೆಯವರು ಕನಸಿನಲ್ಲಿ ಬರ್ಬೋದು. ಚಾನ್ಸಸ್ ಆರ್ ದೇರ್ ವೆರಿ ಮಚ್. ಧನ್ಯವಾದಗಳು ಅಣ್ಣ. ವಿಜಯಲಕ್ಷ್ಮಿ ಅಕ್ಕ, ನಿಮ್ಗೆ ಏನಾದ್ರು ಪ್ರಶ್ನೆ ಇದೆಯಾ? ಚಾಟ್ ನಲ್ಲಿ ಮತ್ತೊಂದು ಪ್ರಶ್ನೆ ಬಂದಿದೆ. ಅಣ್ಣ, ಸೋಮವಾರದಿಂದ ಇಲ್ಲಿಯವರೆಗೆ ಪ್ರತಿ ದಿನಾಲು ಕೆಲವೊಂದು ರೂಪದಲ್ಲಿ ಬಣ್ಣ ಬಣ್ಣದ ರೀತಿಯಾಗಿ
ದೇವತೆಗಳ ದರ್ಶನ ಆಗ್ತದೆ ಅಣ್ಣ. ಇದರ ಜೊತೆಗೆ ನೀವು ಕೂಡ ಕನಸಲ್ಲಿ ಬರ್ತಾ ಇದ್ದೀರಾ ಹಾಗೂ ಕೆಲವೊಂದು ಬಾರಿ ಕೆಲವೊಂದು ಮಂತ್ರ ಸಂಖ್ಯೆ ಕೆಲವೊಂದು ಮಾತುಗಳು ಕೇಳಿಸುತ್ತದೆ. ಕೆಲವೊಮ್ಮೆ ನೇರಳೆ ಬಣ್ಣದ ಕಣ್ಣಿನ ದೇವತೆ ಹಾಗೂ ಅದೇ ಬಣ್ಣದ ಕಣ್ಣಿನ ಮನುಷ್ಯ ಒಂದು ಮಗು ಕೂಡ ದರ್ಶನ ಆಯಿತು. ಇದೆಲ್ಲ ಕೆಲವೊಮ್ಮೆ ಭಯ ಅನಿಸುತ್ತೆ. ನೆನಪು ಇರಲ್ಲ. ಬೆಳಿಗ್ಗೆ ಆಗುವ ಸಮಯದಲ್ಲಿ ಇವೆಲ್ಲವೂ ಇದರ ಬಗ್ಗೆ ತಿಳಿಸಿಕೊಡಿ. ಯಾಕೆ ಈ ರೀತಿ ಆಗುತ್ತಿದೆ? ಅಲ್ಲ, ಇದೆಲ್ಲ ಆಸ್ಟ್ರಲ್ ಎಕ್ಸ್ಪೀರಿಯನ್ಸ್. ಸ್ಪಿರಿಚುವಲ್ ಸಾಧನೆ ಮಾಡುವಾಗ ಈ ತರ ಎಲ್ಲ ಅನುಭವಗಳು ಬರ್ತದೆ. ಒಳ್ಳೇದೇ ಅದು. ಅದ್ರಿಗೆ ಭಯ ಬೀಳಬಾರ್ದು. ಆ ಸಮಯದಲ್ಲಿ ಗುರು ಅಮರವನ್ನ ಸ್ಮರಣೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ. ಭಯ ಬೀಳಬಾರ್ದು. ಎಲ್ಲರಿಗೂ ಈ ತರ ಬರಲ್ಲ. ಕೆಲವರಿಗೆ ಈ ತರ ಅನುಭವಗಳು ಆಗ್ತದೆ, ಡಿಪೆಂಡಿಂಗ್ ಆನ್ ದೇರ್ ಸ್ಪಿರಿಚುವಲ್ ಸಾಧನೆ ಅಂಡ್ ದೇರ್ ಮೆಚ್ಯೂರಿಟಿ ಅಂಡ್ ದೇರ್ ಅವ್ರ ನಂಬಿಕೆ. ಇದೆಲ್ಲ ಫ್ಯಾಕ್ಟರ್ಸ್ ಇನ್ಕ್ಲೂಡ್ ಆಗ್ತದೆ. ಧನ್ಯವಾದಗಳು ಅಣ್ಣ. ಚಾಟ್ನಲ್ಲಿ ಮತ್ತೊಂದು ಪ್ರಶ್ನೆ ಬಂದಿದೆ. ಅಣ್ಣ, ಮಕ್ಕಳು ತರಲೆ ಹಠ ಮಾಡಿದಾಗ ನಾವು ಅವರಿಗೆ ದಂಡಿಸುವುದರ ಬಗ್ಗೆ ತಿಳಿಸಿ. ಇದು ನಿಮ್ಮ ಕರ್ತವ್ಯ, ನೀವು ಮಾಡ್ಲೇಬೇಕು. ಪೇರೆಂಟ್ಸ್ ಹ್ಯಾವ್ ಟು ಬ್ರಿಂಗ್ ದಮ್ ವಿತ್ ಡಿಸಿಪ್ಲಿನ್. ಅದಕ್ಕೂ ಒಂದು ಲಿಮಿಟ್ ಇದೆ. ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಓಡುದು ಆ ತರ ಎಲ್ಲ ಇರಬಾರ್ದು. ನಾಜೂಕಾಗಿ ಹೆಂಗೆ ಅವ್ರನ್ನ ಕಂಟ್ರೋಲ್ ಮಾಡ್ಬೇಕು, ಅದು ಇಟ್ ಈಸ್ ಆರ್ಟ್. ಇಟ್ ಇಸ್ ಬ್ರಿಂಗಿಂಗ್ ಚಿಲ್ಡ್ರನ್ ಇಸ್ ಆಲ್ಸೋ ಅನ್ ಆರ್ಟ್. ಅದನ್ನ ಕಲ್ತ್ಕೊಂಡು ಅವ್ರ ವೀಕ್ನೆಸ್ ಅದೆಲ್ಲ ತಿಳ್ಕೊಂಡು ಅವ್ರನ್ನ ಒಳ್ಳೆ ಡಿಸಿಪ್ಲಿನ್, ಸನಾತನ ಧರ್ಮದ ಬೋಧನೆಗಳು ಮಾಡಿ ಕ್ಲೀನ್ ಆಗಿ ಅವ್ರನ್ನ ಒಂದು ಒಳ್ಳೆ ಸಿಟಿಸನ್ ಆಗಿ ಅವ್ರನ್ನ ಬೆಳೆಸ್ಬೇಕು. ಅವ್ರನ್ನ ಧನ್ಯವಾದಗಳು ಅಣ್ಣ. ಚಾಟ್ನಲ್ಲಿ ಮತ್ತೊಂದು ಪ್ರಶ್ನೆ ಬಂದಿದೆ. ಅಣ್ಣ, ನನ್ನ ಕನಸಿನಲ್ಲಿ ಪಿಕಾಕ್ ಬಂದು ನನ್ನ ಮೇಲೆ ಬ್ಲೂ ಹೂ ಹಾಕ್ತು ಅಂಡ್ ನಾನು ಬ್ಲೂ ಸ್ಯಾರಿ ಹಾಕಿದ್ದೆ. ಆ ಕನಸಿನಲ್ಲಿ ಎಲ್ಲಾ ಕಡೆ ಬ್ಲೂ ಕಲರ್ ಮಾತ್ರ ಕಾಣ್ತಿತ್ತು. ಇದರ ಅರ್ಥ ಏನು ಅಣ್ಣ? ಇಟ್ ಈಸ್ ವೆರಿ ಗುಡ್ ಡಿವೈನ್ ಎಕ್ಸ್ಪೀರಿಯನ್ಸ್. ಪೀಕಾಕ್ ರೆಪ್ರೆಸೆಂಟ್ಸ್ ಸುಬ್ರಹ್ಮಣ್ಯ ಸ್ವಾಮಿ. ಅವ್ರ ಆಶೀರ್ವಾದ ಅವ್ರಿಗೆ ಸಿಕ್ಕಿದೆ. ಅವ್ರಿಗೆ ಬ್ಲೂ ಇಸ್ ದ ಕಲರ್ ಆಫ್ ಕಾಳಿ ಅಂಡ್ ಶ್ರೀಕೃಷ್ಣ. ಧನ್ಯವಾದಗಳು ಅಣ್ಣ. ಚಾಟ್ನಲ್ಲಿ ಮತ್ತೊಂದು ಪ್ರಶ್ನೆ ಬಂದಿದೆ. ಅಣ್ಣ, ದಂಪತಿಗಳಿಗೆ ಎಷ್ಟು ಮಕ್ಕಳು ಇರಬೇಕು? ಇಟ್ ಆಲ್ ಡಿಪೆಂಡ್ಸ್ ಆನ್ ದೇರ್ ಪೂರ್ವಜನ ಕರ್ಮಗಳು. ಎಷ್ಟು ಅಂತ ನೀವು ಡಿಸೈಡ್ ಮಾಡಕ್ಕಾಗಲ್ಲ. ನಿಮ್ಮ ಕರ್ಮಾನುಸಾರ ನಿಮ್ಗೆ ಮಕ್ಕಳು ಹುಡ್ತಾರೆ. ಎಷ್ಟು ಮಕ್ಕಳು ಎಷ್ಟು ಅಂತ ದೇ ಆರ್ ನಾಟ್ ಟು ಡಿಸೈಡ್. ಅವ್ರ ಋಣಾನುಬಂಧಗಳು, ಆ ಋಣಾನುಬಂಧ ಪ್ರಕಾರ ಇಷ್ಟು ಮಕ್ಕಳು ಇಷ್ಟು ಅಂತ ಹುಡ್ತಾರೆ. ಆ ಕಾಲದಲ್ಲೆಲ್ಲ ಜಾಯಿಂಟ್ ಫ್ಯಾಮಿಲಿ ಇತ್ತು. ಮಿನಿಮಮ್ 10 to 11 children or 12 children they used to have. ಧನ್ಯವಾದಗಳು ಅಣ್ಣ. ಯೂಟ್ಯೂಬ್ ಇಂದ ಒಂದು ಪ್ರಶ್ನೆ. ವಾಟ್ ಈಸ್ ದ ಕರೆಕ್ಟ್ ವೇ ಟು ಡೂ ಏಕಾದಶಿ ಉಪವಾಸ? ನಿರ್ಜಲ ಉಪವಾಸ ಇಸ್ ಕರೆಕ್ಟ್ ವೇ ಟು ಡೂ ಉಪವಾಸ? ನಿರ್ಜಲ ಉಪವಾಸ ವೆಬ್ಸೈಟ್ ನಲ್ಲಿ ಏಕಾದಶಿ ಬಗ್ಗೆ ಹಾಕಿದೀವಪ್ಪ. ಅದನ್ನ ಅವ್ರು ನೋಡಿ ತಿಳ್ಕೊಳ್ಳಿ. ಅದನ್ನೆಲ್ಲ ಹಾಕಿದೀವಿ ಯಾವ ತರ ಉಪವಾಸ ಇರ್ಬೇಕು ಅಂತ. ಧನ್ಯವಾದಗಳು. ಮತ್ತೊಂದು ಯೂಟ್ಯೂಬ್ ಇಂದ ಪ್ರಶ್ನೆ. Some people wear 50,000 rupees worth footwear. Some people struggle to earn 5,000 rupees per month. Why this discrimination? Why God not see all these things? ಏನಪ್ಪ ಕ್ವಶನ್ ಹೇಳಿ. Some people wear 50,000 rupees worth footwear. Some people struggle to earn 5,000 rupees per month. Why this discrimination? Why It God is not. God has nothing to do with this. It is a stupid question. It is. God has nothing to do. Every time I tell God has nothing to do with whatever you are. It all because of your
karmas. You have earned both good and bad. Artha ಆಯ್ತಾ? So one is wearing 50,000 worth idandre, he has got the capacity and he wants to go in for the best quality. He buys it and he enjoys it. Another person who has no capacity of that, for the purpose to serve, he'll buy a 500 rupees chappal and wear it. That's all. This is not a big thing. ಒಬ್ರೊಬ್ರಿಗೆ ಆ ತರ ಅವ್ರ ಕರ್ಮಾನುಸಾರ ಅವ್ರಿಗೆ ಲೈಫ್ ಸಿಕ್ಕಿದೆ. ಭಗವಂತನ್ಗೆ ಎತ್ಕೊ ಯಾವ ತರ ಸಂಬಂಧನೇ ಇಲ್ಲ. ಧನ್ಯವಾದಗಳು ಅಣ್ಣ. ಅಣ್ಣ, ಆಸ್ತಿ ಖರೀದಿ ಮಾಡಿದಾಗ ಅದು ಗಂಡ ಅಥವಾ ಹೆಂಡತಿ ಯಾರ ಹೆಸರಲ್ಲಿ ಇದ್ರೆ ಒಳ್ಳೇದು? ಅವ್ರ ಜಾತಕ ನೋಡ್ಕೋಬೇಕು. ಅದನ್ನ ಒಳ್ಳೆ ಅಸ್ಟ್ರಾಲಜರ್ ಹತ್ರ ಕೇಳಿದ್ರೆ ಅವ್ರು ಹೇಳ್ತಾರೆ. ಅದನ್ನ ಪ್ರಕಾರ ಅವ್ರು ಮಾಡ್ಕೋಬೇಕು. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ಅಣ್ಣ, ಮೈ ವೈಫ್ ಇಸ್ ಸಫರಿಂಗ್ ಫ್ರಮ್ ರೈಟ್ ಲೆಗ್ ಪೇನ್ ಫ್ರಮ್ ಸಮ್ ಇಯರ್ಸ್. ವಿ ಶೋಡ್ ಟು ಸೋ ಮೆನಿ ಡಾಕ್ಟರ್ಸ್ ಬಟ್ ದೇರ್ ಇಸ್ ನೋ ಯೂಸ್, ಬಟ್ ನಾಟ್ ಗೆಟಿಂಗ್ ಸೊಲ್ಯೂಷನ್, and we are praying God also. It is because of their own karma they are suffering like this. ಅವ್ರ ಮನೋತಿಗೆ ಬರ್ಲಿ, ಅಲ್ಲಿ ನೋಡೋಣ ಅವ್ರಿಗೇನಾದ್ರು ವಾಸಿ ಆಗಂಗಿದ್ರೆ ಅಲ್ಲಿ ಬಂದು ಹೋದ್ರೆ ಕೆಲವ್ರಿಗೆ ಒಳ್ಳೇದಾಗ್ತದೆ. ನಂಬಿಕೆಯಿಂದ ಬರ್ಲಿ, ಅವ್ರಿಗೊಂದು ದಾರಿ ಸಿಗ್ತದೆ ಅದಕ್ಕೆ ಕ್ಯೂರ್ ಮಾಡಕ್ಕೆ. Let's have that faith and come. ಅದು ಒಂಥರ ಸ್ಪಿರಿಚುವಲ್ ಪ್ಲೇಸ್ ಅದು. People don't know the real value of it. Coming to Manoti itself, they feel very, very ಕಷ್ಟ ತಿಳ್ಕೊಳ್ತಾರೆ ಅವರು. ಬಟ್ ಅವ್ರು ಬಂದ್ರೆ ಅಲ್ಲಿ ಅವ್ರಿಗೆ ಎಷ್ಟೆಲ್ಲ ಒಳ್ಳೇದಾಗ್ತದೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಧನ್ಯವಾದಗಳು ಅಣ್ಣ. ನಾವು ಕಂಟಿನ್ಯೂ ಮಾಡೋದಾ? ಇಲ್ಲ, 8:30 ಆಯ್ತಲ್ಲಪ್ಪ. ಓಕೆ, ಒಂದು ಲಾಸ್ಟ್ ಮೆಸೇಜ್ ಇವತ್ತಿಗೆ. ಫೈನಲ್ ಲಿಸ್ಟ್ ಹಾಕ್ಬಿಡು. ಆಮೇಲೆ ಇದು ಬಸ್ ರೂಟ್ ಕೇಳಿದಾರಲ್ಲ ಅದನ್ನು ಹಾಕ್ಬಿಡಪ್ಪ ಗ್ರೂಪ್ ನಲ್ಲಿ. ಎಸ್ ಸರ್. ಅಷ್ಟೇ. ಮೆಸೇಜ್ ಬಂದು ನವರಾತ್ರಿ ಎಲ್ಲ ಆಚರಿಸ್ತಾ ಇದ್ದಾರೆ. ದುರ್ಗಾಷ್ಟಮಿ ಬಗ್ಗೆ, ವಿಜಯದಶಮಿ ಬಗ್ಗೆ ನಾಳೆ ಗ್ರೂಪ್ ನಲ್ಲಿ ಹಾಕ್ತಿವಿ. ಅದನ್ನ ದಯವಿಟ್ಟು ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಅದನ್ನ ಆಚರಿಸಿ, ಎಲ್ಲ ಒಳ್ಳೇದಾಗ್ತದೆ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಧನ್ಯವಾದಗಳು. ಶ್ರೀ ಕೃಷ್ಣಾರ್ಪಣಮಸ್ತು.